ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ಪದ್ಮ ಅನ್ನುವ ನಾಗನ ಮತ್ತು ಧರ್ಮಾರಣ್ಯ ಅನ್ನುವ ಒಬ್ಬ ಬ್ರಾಹ್ಮಣ ಅವನ ಸಂವಾದದ ಶುರುವನ್ನು ನೋಡಿದ್ವಿ. ನಿನ್ನೆ ವಿದ್ಯುತ್ತಿನ ಪರಿಕ್ಲೇಶದಿಂದ ಕರೆಂಟು ಹೋಗಿ ಬಂದು ಈ ಪವರ್ ಕಟ್ಟಿನ ಸಮಸ್ಯೆಯಿಂದಾಗಿ ಕಥೆ ಅಸ್ಪಷ್ಟವಾಗಿತ್ತು. ಹೀಗಾಗಿ ಅದನ್ನು ಸಂಕ್ಷೇಪವಾಗಿ ಹೇಳೋದಾದರೆ, ಧರ್ಮಾರಣ್ಯ ಅಂತ ಹೇಳಿ ಒಬ್ಬ ಬ್ರಾಹ್ಮಣ, ಅವನಿಗೆ ಶ್ರೇಯಸ್ಸಿಗೆ ದಾರಿ ಯಾವುದು ಅನ್ನೋದು ದೊಡ್ಡ ಪ್ರಶ್ನೆ. ತನ್ನ ಮನೆಗೆ ಬಂದ ಒಬ್ಬ ಬ್ರಾಹ್ಮಣನನ್ನು ಕೇಳ್ತಾನೆ. ಆ ಬ್ರಾಹ್ಮಣ ಹೇಳ್ತಾನೆ, ನನಗೂ ಗೊತ್ತಿಲ್ಲ, ಆದರೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವವರು ಯಾರು ಅಂತ ಗೊತ್ತಿದ್ದಾರೆ. ಅದ್ಯಾರು ಅಂತಂದರೆ ಪದ್ಮ ಅಂತ ಒಬ್ಬ ನಾಗ. ಅವನು ಒಂದು ಜಾಗದಲ್ಲಿ ಇದ್ದಾನೆ, ಅಲ್ಲಿಗೆ ಹೋಗು, ಕೇಳು. ನಾಗಗಳಿಗೆ ವಿಪರೀತ ಸಿಟ್ಟು ಜಾಸ್ತಿ, ಆದರೂ ಕೂಡ ಅವನು ತನ್ನ ಜಾತಿಯ ದೋಷವನ್ನು ಮೀರಿದ್ದಾನೆ. ಅವನ ಪರಿಸರದ ಪ್ರಭಾವ, ಏನು ಎನ್ವಿರಾನ್ಮೆಂಟಲ್ ಫೋರ್ಸ್ ಅಂತ ಹೇಳ್ತಾರೆ, ಅದನ್ನು ಅವನು ಮೀರಿ ಆಚೆ ಇದ್ದಾನೆ. ಅದರಿಂದಾಗಿ ಸಿಟ್ಟು ಮಾಡಿಕೊಳ್ಳೋಲ್ಲ, ನಿನಗೆ ಉತ್ತರ ಕೊಡ್ತಾನೆ. ಈ ಬ್ರಾಹ್ಮಣ ಸೀದಾ ಹೋದ. ಯಮುನಾ ನದಿಯ ತೀರದ ಹತ್ತಿರ ಅವನಿಗೆ ಸಿಕ್ಕ, ಗೋಮತಿ ನದಿಯ ತೀರ. ಅಲ್ಲಿ ಅವನ ಮನೆ ಇತ್ತು, ಆ ಪದ್ಮ ಅಂತನ್ನುವ ನಾಗನ ಮನೆ. ಹೋದರೆ ಅವನಿಲ್ಲ, ಸೂರ್ಯನ ಸೇವೆಗೆ ಅಂತ ಲೋಕಕ್ಕೆ ಬೇರೆ ಲೋಕಕ್ಕೆ ಹೋಗಿದ್ದ. ಅಂದರೆ ಅಂತರಿಕ್ಷ ಲೋಕದಲ್ಲಿ ತಿರುಗಾಡಬೇಕು ಅಂತ. ಹಾಗೆ ಹೋದಾಗ ಬರೋದು ಯಾವತ್ತಾಗತ್ತೆ ಅಂತ ಕೇಳಿದ. 7-8 ದಿವಸ ಆಗತ್ತೆ. ಆಯಿತು ಅಂತ ಹೇಳಿ ಅವನು ಗೋಮತಿ ನದಿ ತೀರದಲ್ಲಿ ಜಪ ಮಾಡ್ತಾ ಕಳೆದ. 1-2-3 ದಿವಸ ಆದಮೇಲೆ ಗೊತ್ತಾಯಿತು ಅವನು ಊಟ ಮಾಡ್ತಾ ಇಲ್ಲ ಅಂತ. ಆ ನಾಗನ ಪರಿವಾರದವರೆಲ್ಲ ಹೋಗಿ ಅವನಿಗೆ ಹೇಳಿದ್ರು, ನೀನು ಯಾಕೆ ಬಂದಿದ್ದಿ ಅಂತ ನಮಗೆ ಗೊತ್ತಿಲ್ಲ, ಆದರೆ ಉಪವಾಸ ಇರೋದು ಬೇಡ, ನಮಗೆ ಕೆಟ್ಟ ಹೆಸರು ಬರುತ್ತೆ, ಅದರಿಂದಾಗಿ ಊಟ ಮಾಡು ಒಂದು. ಇಲ್ಲ, ನಾನು ತಪಸ್ಸು ಮಾಡ್ತಾ ಇದ್ದೀನಿ, ಅದರಿಂದಾಗಿ ನನಗೆ ಊಟಕ್ಕಿಂತ ನನ್ನ ತಪಸ್ಸು ಮುಖ್ಯ, ಊಟ ಮಾಡಲು ತೊಂದರೆ ಇಲ್ಲ, ಅವನು ಬರಲಿ. ಈ 2-3 ದಿವಸ ಆದಮೇಲೂ ಬರದೇ ಹೋದರೆ ನಾನು ನಿಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡ್ತೇನೆ. ಮಾರನೇ ದಿವಸ ಬಂದ ಪದ್ಮ ಅನ್ನುವ ಆ ನಾಗ. ಬಂದ ಮೇಲೆ ಅವನ ಹೆಂಡತಿ ಹೇಳಿದ್ಲು, ಹೀಗೆ ಒಬ್ಬ ಬ್ರಾಹ್ಮಣ ಕಾದಿದ್ದಾನೆ, ಅವನ ಹತ್ರ ಹೋಗು, ನಿನಗೆ ಏನು ಬೇಕು ಅಂತ ಅವನನ್ನು ಕೇಳು ಅಂತ. ಸಿಟ್ಟು ಬಂತು, ಅವನು ಯಾರು ನನ್ನನ್ನು ಕೇಳಲಿಕ್ಕೆ ಎಂದ. ಆಗ ಆ ನಾಗನ ಹೆಂಡತಿ ಹೇಳಿದ್ಲು, ಹಾಗ್ಯಾಕೆ ಸಿಟ್ಟು ಮಾಡ್ಕೊಳ್ತಿ, ಸಿಟ್ಟು ಮಾಡಿಕೊಳ್ಳುವ ಯಾವ ಕಾರಣವೂ ಇಲ್ಲ, ಅವನೇನೋ ಒಳ್ಳೆಯದನ್ನು ಕೇಳಲಿಕ್ಕೆ ಬಂದಿರುತ್ತಾನೆ, ನಿನ್ನನ್ನು ಅಧಿಕಾರವಾಣಿಯಿಂದ ಕೇಳಿದ್ದಲ್ಲ, ನಾನು ಹೇಳಿದ್ದು. ಮನೆಗೆ ಬಂದವರನ್ನ ಹೆಚ್ಚು ಕಾಯಿಸಬೇಡ, ಈಗಾಗಲೇ ಬಹಳ ಕಾದಿದ್ದಾನೆ ಅವನು ಅಂತ ನಾನು ಹೇಳಿದ್ದು. ಅದರಿಂದ ಹೋಗು, ಅವನಿಗೆ ಹೇಳು, ಕೇಳು ಯಾಕೆ ಬಂದಿದ್ದಿ ಅಂತ. ಅವಳ ಮಾತನ್ನ ಕೇಳಿ, ಹೌದು ನಂದು ತಪ್ಪಾಯಿತು ಅಂತ ತಿದ್ದಿಕೊಂಡ. ಸೊ ಏನೊಂದು ಜೆನೆಟಿಕಲ್ ಆಗಿರುವಂತಹ ಕೆಲವು ಪ್ರಾಬ್ಲಮ್ಗಳಿರುತ್ತೆ, ವಿ ಶುಡ್ ಅಗ್ರಿ ಇಟ್, ವಿ ಶುಡ್ ಅಟೆಂಡ್ ಇಟ್. ಯಾಕೆಂದ್ರೆ ನಮ್ಮ ಹಿಂದಿನವರಿಂದ ಗುಣ ಬಂದಿರುವ ಹಾಗೆ ದೋಷ ಬಂದಿರಬಾರ್ದೇನು? ನಮ್ಮ ಹಿಂದಿನವರ ದೋಷ ನಮ್ಮಲ್ಲಿ ಬಂದಿರುತ್ತೆ, ಬರಲ್ಲ ಅಂತಿಲ್ಲ. ಬಂದರೆ ಅದನ್ನು ಮೀರುವ ಹಾಗೆ ನಮ್ಮ ಮನಸ್ಸನ್ನು ರೂಪಿಸಿಕೊಳ್ಳಬೇಕು ಅನ್ನೋದಕ್ಕೆ ಈ ನಾಗ ಅತ್ಯುತ್ತಮ ಎಕ್ಸಾಂಪಲ್.
ನಮ್ಮ ಪೂರ್ವಜರು ಅತ್ಯಂತ ಉತ್ತಮರು, ಅವರಲ್ಲಿ ದೋಷದ ಲವಲೇಟವೂ ಇರಲಿಲ್ಲ ಅಂತ ಯಾರು ಗೊತ್ತು ಸಾಧನೆ ಮಾಡ್ತಾರೆ. ನಮ್ಮ ಆತ್ಮ ಪ್ರತ್ಯಯ ಜಾಸ್ತಿ ಆದಾಗ ನಾವು ಅದನ್ನು ಸಾಧನೆ ಮಾಡೋದು. ಅದೊಂದು ರೀತಿ ಟ್ರೈನ್ ಹೋಗ್ತಾ ಇದೆ, ಬೆಂಗಳೂರು ಬರ್ತಾ ಇದೆ ಅಂತನ್ನುವ ಹಾಗೆ. ಬೆಂಗಳೂರು ಬರ್ತಾ ಇದೆ ಇನ್ ದ ಸೆನ್ಸ್ ನಾವು ಹೋಗ್ತಾ ಇದ್ದೇವೆ. ದಟ್ ಈಸ್ ದ ಲಿಂಗ್ವಿಸ್ಟಿಕ್ ರಿಫ್ಲೆಕ್ಷನ್ ಥಿಯರಿ. ಅದು ಭಾರತೀಯ ಭಾಷೆಗಳಲ್ಲಿ ಮಾತ್ರ ಇರುವುದು. ನೀವು ಕನ್ನಡದಲ್ಲಿ ಬೆಂಗಳೂರು ನಾವು ಕಮ್ಸ್ ಅಂತ ಇಂಗ್ಲಿಷಿನಲ್ಲಿ ಹೇಳಿದ್ರೆ ಕನ್ನಡದ ಇನ್ಫ್ಲೂಯೆನ್ಸ್ ಇದೆ ಅಂತ ಅರ್ಥ. ಬೆಂಗಳೂರು ಇಸ್ ಕಮಿಂಗ್ ಅಂದ್ರೆ ವಿ ಆರ್ ರೀಚಿಂಗ್ ಅನ್ಬೇಕಷ್ಟೇ ಅಲ್ವಾ. ಅದು ನಮ್ಮ ಪರಿಭಾಷೆ ರಿಫ್ಲೆಕ್ಷನ್ ಥಿಯರಿ ಭಾರತೀಯ ಭಾಷೆಯಲ್ಲಿ ಮಾತ್ರ ಇರುವುದು. ಅದೇ ರೀತಿ ಇಲ್ಲಿಯೂ ಕೂಡ ಮನಸ್ಸು ಒಂದು ಸೈಕಾಲಜಿಕಲಿ ನೀವು ನೋಡಿದ್ರೆ ನಾವು ಆಶ್ರಯಿಸಿರುವ ಪರಂಪರೆ ಸರ್ವತ್ರ ನಿರ್ದುಷ್ಟವಾದದ್ದು ಅಂದರೆ ತನ್ಮೂಲಕ ಅವನಿಗೆ ಸುಪ್ತವಾಗಿ ನಾನು ನಿರ್ದುಷ್ಟ ಅಂತ ಇದೆ ಅಂತ ಅರ್ಥ. ಸೊ ಪರಂಪರೆಯಲ್ಲಿ ಅನೇಕ ಸಮಸ್ಯೆಗಳಿದೆ, ಆದರೆ ಅದು ಉತ್ತಮವಾಗಿದೆ. ಯಾಕೆ ಅಂದರೆ ಈ ಕಾರಣ ಇರೋದ್ರಿಂದಾಗಿ ಅಂತ ಗೊತ್ತಿರಬೇಕು. ಗೊತ್ತಿದ್ದು ಅದನ್ನ ದೋಷವನ್ನು ಮೀರಿ ಗುಣಗಳನ್ನು ಹೊಂದೋದರಲ್ಲಿ ಪ್ರಯತ್ನ ಪಡಬೇಕು. ಅದರಿಂದಾಗಿ ನನ್ನ ವಂಶದಲ್ಲಿ ಬಂದ ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಎಲ್ಲರೂ ನಿರ್ದುಷ್ಟ ಅಂತ ಯಾರು ಎದೆ ತಟ್ಟಿ ಹೇಳ್ಕೊಳ್ಳಿಕ್ಕಾಗತ್ತೆ? ಆತ್ಮ ಪ್ರತ್ಯಯ ಇರದವನಿಗೆ ಎದೆ ತಟ್ಟಿ ಹೇಳ್ಕೊಳ್ಳಿಕ್ಕಾಗೋದೇ ಇಲ್ಲ. ನೋಡಿ, ಅವನದನ್ನು ಒಪ್ಕೊಂಡ, ಹೌದು ನನ್ನ ದೋಷ ಜಾತಿ ದೋಷ, ಸಿಟ್ಟು ಬಂತು ಇದ್ದಕ್ಕಿದ್ದ ಹಾಗೆ, ಆ ಸಿಟ್ಟನ್ನು ನಾನು ಕಡಿಮೆ ಮಾಡಿಕೊಂಡೆ ಅಂತ. ಅಂದರೆ ಆ ಪದ್ಮನ ಹೆಂಡತಿಯ ಮೇಲೆ ಸಿಟ್ಟು ಆಗಲಿಲ್ಲ. ಅಂದರೆ ಪತಿವ್ರತೆ ಅಂದರೆ ಗಂಡ ಹೇಳಿದ್ದನ್ನೆಲ್ಲ ಸರಿ ಅಂತ ಒಪ್ಪೋದು ಅಲ್ಲ, ಗಂಡ ಏನು ಮಾಡಿದ್ರು ಸರಿ ಅಂತ ಹೇಳೋದು ಅಲ್ಲ. ಅವಳು ಅವನನ್ನು ತಿದ್ದುತ್ತಾಳೆ. ಅವನೇನು ಮಾಡಿದ? ಹೆಂಡತಿ ಹೇಳಿದ್ದೆಲ್ಲ ಕೇಳಬಾರದು ಅಂತನೂ ಅವನಿಗೆ ಅಭಿಮಾನ ಇರಲಿಲ್ಲ. ತನ್ನ ತಪ್ಪಾಯಿತು ಅಂತ ಒಪ್ಪಿಕೊಂಡು ಆ ಗೋಮತಿ ನದಿಯ ಮರಳ ದಂಡೆಗೆ ಹೋದ. ಅಲ್ಲಿ ಆ ಬ್ರಾಹ್ಮಣ ಇದ್ದ. ಹೋಗಿ ಕೇಳಿದ, ಏನ್ ಬೇಕು ನಿನಗೆ? ಇಲ್ಲ, ಒಂದು ಪ್ರಶ್ನೆ ಕೇಳಲಿಕ್ಕಿದೆ. ಸರಿ ಕೇಳು, ಆದರೆ ಆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಪ್ರಶ್ನೆ ಇದೆ. ಏನು? ಪ್ರಶ್ನೆಗಿಂತ ಮುಂಚೆ ಪ್ರಶ್ನೆ ಏನು? ಮೊದಲು ನಾನು ಜೀವಮಾನದ ಇಡೀ ಯಾವುದರ ಬಗ್ಗೆ ಸಂದೇಹ ಇತ್ತು ಅದರ ಬಗ್ಗೆ ಕೇಳಲಿಕ್ಕೆ ಬಂದಿರೋದು. ಇನ್ನೊಂದು, ನಿನ್ನ ಮನೆಗೆ ಬಂದ ಮೇಲೆ ನಾನೇನು ಕೇಳಿದೆ ಅದ್ರ ಮೇಲೆ ಒಂದು ಡೌಟ್, ಅದು ಕುತೂಹಲ. ಡೌಟ್ ಅನ್ನೋದಕ್ಕಿಂತ ಕುತೂಹಲ. ಇಷ್ಟು ನೆನ್ನೆ ಆಗಿದ್ದಿತ್ತು. ಇವತ್ತು ಅಲ್ಲಿಂದ ಮುಂದುವರಿಬೇಕು. ಶ್ಲೋಕ ನೋಡೋಣ. ಬ್ರಾಹ್ಮಣ ವಿವಸ್ವತೋ ಗಚ್ಚತ ಪರ್ಯಯೇನ ಓಢುಂ ಭವಾನ್ಸ್ತಂ ರಥಚಕ್ರಮೇಕಂ ಆಶ್ಚರ್ಯಭೂತಂ ಯದಿ ತತ್ರ ಕಿಂಚಿತ್ ದೃಷ್ಟಂ ತ್ವಯಾ ಶಂಸಿತುಮರ್ಹಸಿ ತ್ವಂ. ನೀನು ಸೂರ್ಯನ ಸೇವೆ ಮಾಡಲಿಕ್ಕೆ ಹೋಗಿದ್ದಿ ಅಂತ ನಾನು ಕೇಳಿದೆ. ಸುಮಾರು 8-9 ದಿವಸಗಳ ತನಕ ಆಕಾಶದಲ್ಲೇ ನೀನಿದ್ದಿ. ಅವನ ಒಂದು ಚಕ್ರದ ರಥವನ್ನ ಹೊರುತ್ತಿದ್ದಿ. ರಥದ ಬೆಳವಣಿಗೆಯಲ್ಲಿ ನಿನ್ನ ಪಾತ್ರ ಇತ್ತು, ರಥದ ನಡೆಯಲ್ಲಿ ನಿನ್ನ ಪಾತ್ರ ಇತ್ತು. ಅಂದ್ರೇನು? ಕಾಲನಿಯಾಮಕನಾಗಿದ್ದಿ ಅಂತ ಅರ್ಥ. ಈ ಕಾಲನಿಯಮನ ಮಾಡುವಾಗ ನೀನು ಎಲ್ಲದಕ್ಕೂ ಮೇಲೆ ಇದ್ದೀಯ. ಕೆಳಗಡೆ ಏನು ಆಶ್ಚರ್ಯ ಕಂಡಿತು? ನಿನ್ನ ಲೆವೆಲಲ್ಲಿ ಏನು ಆಶ್ಚರ್ಯ ಕಂಡಿತು ಅದನ್ನು ಮೊದಲು ಹೇಳು. ಈ ಕುತೂಹಲ ತಣಿಸಿಕೊಂಡ ಮೇಲೆ ನನ್ನ ಜೀವಮಾನದ ಡೌಟ್ ಅಂತ ಕೇಳ್ತೇನೆ. ಯಾಕೆಂದ್ರೆ ಬಹಳ ಕುತೂಹಲ, ಅತ್ಯಂತ ಅದ್ಭುತವಾದ ಕೆಲಸ ಅಲ್ವಾ ಅಂತ ಅವನು ಕೇಳಿದ. ಯಾಕೆಂದ್ರೆ ಇಡೀ ಜಗತ್ತನ್ನ ಮೇಲ್ಗಡೆಯಿಂದ ನೋಡ್ತಾ ಇದ್ದಾನೆ. ಇವ್ರ ಪರಿಭಾಷೆ ನೋಡಿದ್ರೆ ಟಾಪ್ ಆಂಗಲ್, ಆ ಪರಿಭಾಷೆಯಲ್ಲಿ ನೋಡ್ತಾ ಇದ್ದಾರೆ. ಮೇಲ್ಗಡೆಯಿಂದ ಕೆಳಗಡೆ ನೋಡುವಾಗ ನಮಗೆ ಇಲ್ಲಿರುವಾಗ ಏನು ಕಾಣುತ್ತೋ ಮೇಲ್ಗಡೆಯಿಂದ ನೋಡುವಾಗ ಕಾಣೋದೇ ಬೇರೆ. ಅದರಿಂದಾಗಿ ವರ್ಟಿಕಲ್ ಹಾರಿಜಾಂಟಲ್ ಎರಡೂ ದೃಷ್ಟಿಕೋನ ಬದಲಾಗ್ತದ. ನಾವು ಕಂಡದ್ದು ಆಶ್ಚರ್ಯ ಏನೋ ಅದು ನಿನಗೆ ಆಶ್ಚರ್ಯ ಆಗದೇ ಇರಬಹುದು. ನೀನು ಕಂಡ ಆಶ್ಚರ್ಯ ಏನು ಅನ್ನೋದನ್ನು ಹೇಳು. ಆಶ್ಚರ್ಯಭೂತಂ ಯದಿ ತತ್ರ ಕಿಂಚಿತ್ ದೃಷ್ಟಂ ತ್ವಯಾ ಶಂಸಿತುಮರ್ಹಸಿ ತ್ವಂ. ಅದನ್ನು ಹೇಳಬೇಕು. ಈ ಕುತೂಹಲ ತಣಿದ ಮೇಲೆ ನನ್ನ ಜೀವಮಾನವನ್ನು ಕಾಡುವ ಪ್ರಶ್ನೆಯನ್ನ ಮತ್ತೆ ಕೇಳ್ತೇನೆ. ಅದಕ್ಕೆ ನಾಗ ಹೇಳ್ದ,
ಆಶ್ಚರ್ಯಾಣಾಮನೇಕಾನಾಂ ಪ್ರತಿಷ್ಠಾ ಭಗವಾನ್ ರವಿಃ ಯತೋ ಭೂತಾಃ ಪ್ರಜಾಯಂತೆ ಸರ್ವೇ ತ್ರೈಲೋಕ್ಯ ಸಮ್ಮತಾಃ. ಅನೇಕಾಣಾಂ ಆಶ್ಚರ್ಯಾಣಾಂ, ವಸ್ತುತಃ ಅನೇಕೇಶಾಂ ಆಗಬೇಕು. ಆದರೆ ವೇದವ್ಯಾಸರು ಅನೇಕಾಣಾಂ ಅಂತ ಪ್ರಯೋಗ ಮಾಡ್ತಾರೆ. ವ್ಯಾಕರಣದ ಪ್ರಕಾರ ಕೂಡಿಸ್ಲಿಕ್ಕೆ ಬರುತ್ತದೆ, ಯಾಕೆಂದರೆ ಸರ್ವನಾಮ ಸಂಜ್ಞೆ ನಿಯತವಾಗಿರಬೇಕು ಅಂತ ಇಲ್ಲ. ಆದರೆ ನಾವು ಸರ್ವಾಣಾಮ್ ಅಂತ ಪ್ರಯೋಗ ಮಾಡಿದ್ರೆ ಬೈತಾರೆ, ಸರ್ವೇಶಾಮ್ ಅಂತ ಪ್ರಯೋಗ ಮಾಡಬೇಕು. ಹಾಗೆ ಆಶ್ಚರ್ಯಾಣಾಮ್ ಅನೇಕೇಶಾಮ್ ಅಂದರೆ ಏನು ತಪ್ಪಲ್ಲ, ಏನು ಛಂದೋಲೋಪ ಆಗಲ್ಲ. ಆದರೆ ಅನೇಕಾಣಾಮ್ ಅಂತ ಪ್ರಯೋಗ ಇದೆ ಅಷ್ಟೇ. ಆಶ್ಚರ್ಯಾಣಾಮ್ ಅನೇಕಾನಾಂ, ಬಹಳ ಆಶ್ಚರ್ಯಗಳು, ಅಚ್ಚರಿಗಳೋ ಅಚ್ಚರಿಗಳು. ಅಲ್ಲಿ ಪ್ರತಿಷ್ಠಾ ಭಗವಾನ್ ರವಿಹಿ, ಸೂರ್ಯನಲ್ಲಿರುವಷ್ಟು ಅಚ್ಚರಿ ನಾವು ಎಲ್ಲಿಂದ ನೋಡ್ಲಿಕ್ಕೆ ಸಾಧ್ಯ? ಏಕೆಂದರೆ ಸೂರ್ಯನಿಂದಲೇ ಈ ವಾತಾವರಣದಲ್ಲಿ ಒಂದು ಆಶ್ಚರ್ಯ ಅಂತನ್ನೋದು ಉಂಟಾಗೋದು. ಸೂರ್ಯನಿಂದ ಈ ಜಗತ್ತು ಆಶ್ಚರ್ಯಭರಿತವಾಗಿದೆ, ಅಥವಾ ಈ ಜಗತ್ತಿನ ಅಚ್ಚರಿಗಳು ಅಂತ ಏನಿದೆ ಅದೆಲ್ಲದಕ್ಕೂ ಮೂಲ ಸೂರ್ಯ. ಯತೋ ಭೂತಾಃ ಪ್ರಜಾಯಂತೆ ಸರ್ವೇ ತ್ರೈಲೋಕ್ಯ ಸಮ್ಮತಾಃ. ಇದು ಬಹಳ ಮುಖ್ಯ. ಎಲ್ಲ ಜೀವರು ಏನು ಕೆಳಗಡೆ ಹುಟ್ಟುತ್ತಾರಲ್ಲ, ಸರ್ವೇ ತ್ರೈಲೋಕ್ಯ ಸಮ್ಮತಾಃ, ಮೂರು ಲೋಕದ ನಡೆಗೆ ಅವರೆಲ್ಲರೂ ಸಮ್ಮತರು. ಇವನು ಬೇಡ ಹುಟ್ಟುಬಿಟ್ಟ ಅಂತ ಇಲ್ಲ. ಇವನು ಬೇಡದವನು ಹುಟ್ಟೋದು ಅಂತನ್ನೋದು ನೀವು ಅಬ್ರಾಮಿಕ್ ರಿಲಿಜನ್ಗಾಗಿ ಮಾತ್ರ ಹೋದ್ರೆ, ದೇವ್ರಿಗೆ ಬೇಡವಾಗಿತ್ತು ಹುಟ್ಟುಬಿಟ್ಟ ಅಂತ. ಅವನು ಸರ್ವಸಮರ್ಥ ಇದ್ರೆ ಬೇಡವಾದವನನ್ನು ಹುಟ್ಟಿಸದೇ ಇರಬಹುದಿತ್ತು. ಆದರೆ ನಮ್ಮಲ್ಲಿ ಹಾಗಲ್ಲ. ಬೇಡದವನು ಹುಟ್ಟುವುದೇ ಇಲ್ಲ, ಹುಟ್ಟುವವನು ದೇವರಿಗೆ ಬೇಡ ಆಗಿ ಇರಲ್ಲ. ಬೇಡವಾದವರು ಬೇಕಾದವರು ಅಂತ ಹೇಳಿ ದೇವರಿಗೆ ಎರಡು ವಿಭಾಗವೇ ಇರಲ್ಲ. ಸೂರ್ಯನ ಅಡಿಯಲ್ಲಿ ಎಲ್ಲ ಆಶ್ಚರ್ಯಗಳೂ ಇವೆ. ಎಲ್ಲ ಆಶ್ಚರ್ಯಗಳು ಸೂರ್ಯನ ಅಡಿಯಲ್ಲೇ ಇರೋದು. ನಾನು ಹಿಂದೆ ಸರ್ತಿ 2-3 ಸರ್ತಿ ಹೇಳಿದ್ದೇನೆ, ಆದರೂ ಹೇಳುತ್ತೇನೆ. ನಥಿಂಗ್ ಈಸ್ ಆನ್ ಇಂಪಾಸಿಬಲ್ ಅಂಡರ್ ದಿ ರೇಸ್ ಆಫ್ ಸನ್ ಅಂತ ಅರ್ಥರ್ ಕಾನನ್ ಡಯಲ್ ಶರ್ಲಾಕ್ ಹೋಮ್ಸನ ಬಾಯಲ್ಲಿ ಹೇಳಿಸೋದು. ಸೂರ್ಯನ ಕೆಳಗಡೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮತ್ತೆ ಅದರಿಂದಾಗಿ ಅವನಿಗೆ ಬೇಡದ್ದು ಯಾವುದೂ ಇಲ್ಲ. ಅವನು ಹುಟ್ಟಿಸದೆಯೂ ಇರಬಲ್ಲ, ಹುಟ್ಟಿಸಿಯೂ ಇರಬಲ್ಲ. ಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದ್ರೆ, ವಿಶೇಷತಃ ಉಪನಿಷತ್ತಿನ ಹಿನ್ನೆಲೆಯಲ್ಲಿ, ಷಟ್ಪ್ರಶ್ನೋಪನಿಷತ್ತಿನ ಹಿನ್ನೆಲೆಯಲ್ಲಿ ನೋಡಿದರೆ, ಸೂರ್ಯನ ಒಳಗಡೆ ನಿಂತು ಮುಖ್ಯ ಪ್ರಾಣ ತನ್ನ ಶಕ್ತಿಯನ್ನು ಜಗತ್ತಿಗೆ ಹರಿಯಿಸುತ್ತಾನೆ. ಚಂದ್ರನ ಒಳಗಡೆ ನಿಂತು ಭಾರತೀ ದೇವಿ, ಪ್ರಾಣಯೇವ ಸೂರ್ಯ ರಯಿರೇವ ಚಂದ್ರಮಾಹ ಅಂತ. ಅದರಿಂದಾಗಿ ಸೂರ್ಯನ ಕೆಳಗಡೆ ಎಷ್ಟು ಆಶ್ಚರ್ಯ ಇದೆ. ಅದು ಸೂರ್ಯನಿಂದಲೇ ಬಂದದ್ದು. ಯಸ್ಯ ರಶ್ಮಿ ಸಹಸ್ರೇಷು ಶಾಖಾಸ್ವಿವ ವಿಹಂಗಮಾಹ ವಸಂತ್ಯಾಶ್ರಿತ್ಯ ಮುನಯಃ ಸಂಸಿದ್ಧ ದೈವತೈಃ ಸಹ. ಅವನ ಸಾವಿರಾರು ಕಿರಣಗಳನ್ನು ಆಶ್ರಯಿಸಿಕೊಂಡು ಮುನಿಗಳಿರ್ತಾರೆ. ಹೇಗೆ ರೆಂಬೆ ಕೊಂಬೆಗಳನ್ನು ಆಶ್ರಯಿಸಿ ಹಕ್ಕಿಗಳು ಇರುವ ಹಾಗೆ. ಶಾಖಾಸ್ವಿವ ವಿಹಂಗಮಾಹ, ಇದು ಮಧುವಿದ್ಯೆಯ ಉಪಾಸನೆಯನ್ನು ಹೇಳ್ತಾ ಇರೋದು. ಛಂದೋಗೋಪನಿಷತ್ತಿನಲ್ಲಿ ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮಧುವಿದ್ಯೆ ಅಂತ ಹೇಳಿ ಒಂದು ವಿಶಿಷ್ಟವಾದ ಉಪಾಸನೆ ಇದೆ. ಅದರ ಬಗ್ಗೆ ಬ್ರಹ್ಮಸೂತ್ರದಲ್ಲಿಯೂ ಒಂದು ಸಣ್ಣ ವಿವರಣೆ ಇದೆ. ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಮಧ್ವಾದಿ ಶ್ವಸಂಭವಾತ್ ಅನಧಿಕಾರಂ ಜೈಮಿನಿಹಿ ಅಂತ. ಅದೇ ಮಧುವಿದ್ಯೆ. ಆ ಮಧುವಿದ್ಯೆಯ ವ್ಯಾಖ್ಯಾನವೋ ಎಂಬಂತೆ ಇದಿದೆ. ಎಲ್ಲ ಋಷಿಗಳು
ಶಾಖಾಸ್ವಿವ, ರೆಂಬೆ ಕೊಂಬೆಗಳಲ್ಲಿ ಹಕ್ಕಿಗಳು ಕೂತು ಹೇಗೆ ಕೆಲಸ ಮಾಡಬೇಕೋ, ಹೇಗೆ ಉಲಿಯಬಹುದೋ ಆ ರೀತಿ ಇವುಗಳಿವೆ. ಯಥೋ ವಾಯುರ್ವಿನಿಸೃತ್ಯ ಸೂರ್ಯರಶ್ಮ್ಯಾಶ್ರಿತೋ ಮಹಾನ್ ವಿಜೃಂಭತ್ಯಂಬರೇ ವಿಪ್ರ ಕಿಮಾಶ್ಚರ್ಯಮತಃಪರಂ. ಇನ್ನು ಗಾಳಿ, ಪ್ರವಾಹವಾಯು ಮೊದಲಾದವರು ಸೂರ್ಯನ ರಶ್ಮಿಯಿಂದ ಹೊರಬರುವ ಶಕ್ತಿಯನ್ನ ಜಗತ್ತಿನಲ್ಲೆಲ್ಲ ಹಬ್ಬಿಸುತ್ತಾರೆ. ವಿಜೃಂಭತಿ ಅಂಬರೆ, ವಿಜೃಂಭತಿ ಅಂತಂದ್ರೆ ಒಂದು ಚೂರು ವಿಶ್ರಮಿಸದೆ ಕೆಲಸ ಮಾಡ್ತಿರ್ತಾರೆ ಅಂತ ಅರ್ಥ. ಜೃಭಿ ಗಾತ್ರ ವಿನಾಮಿ ಅಂತ ಧಾತು. ಜೃಭಿ ಅಂತಂದ್ರೆ ಗಾತ್ರ ವಿನಾಮ, ಮೈಯನ್ನ ಬಾಗಿಸುವುದು. ಯಾವಾಗ ಬಾಗಿಸೋದು? ಮಲಗೋದಾಗ ಅಥವಾ ಕೆಲಸ ಮಾಡದೇ ಇರುವಾಗ ಮೈ ಒಂದು ಕಡೆ ಇರುತ್ತದೆ, ನಿರಂತರವಾಗಿ ಆಡುವುದಿಲ್ಲ. ಗೊತ್ತಾಯ್ತಾ? ಸಮಾರಂಭವು ವಿಜೃಂಭಣೆಯಿಂದ ನಡೀತು ಅಂದ್ರೆ ಯಾವನೊಬ್ಬನೂ ಪ್ರವಚನ ಕೇಳುವಾಗ ಅಥವಾ ಹಾಡು ಹೇಳುವಾಗ ಆಕಳಿಸಿರಬಾರದು, ಅದು ವಿಜೃಂಭಣೆ. ಅಂದ್ರೆ ನಾವು ಶಬ್ದವನ್ನ ಎಷ್ಟು ಬೇಕಾಬಿಟ್ಟು ಸಿಕ್ಕಿದೆ ಅಂತ ಹೇಗೆ ಬಳಸ್ತಾ ಇದ್ದೇವೆ ಅಂತ ಗಾಬರಿ ಆಗತ್ತೆ. ಒಂದು ವಾಕ್ಯ ಬರೀಬೇಕಾದ್ರೆ ಎಲ್ಲ ಕಡೆಯಿಂದ ಯೋಗ್ಯವಾಗಿರಬೇಕು ಅಂತ, ಹೆಂಗೆಂಗೋ ಬರೀತಾರಲ್ಲ ಅಂತ, ಹೆಂಗೆಂಗೋ ಮಾತಾಡ್ತಾರಲ್ಲ ಅಂತ. ಇವ್ರು ಹೇಳುವ ಮಾತಿಗೂ ಅಲ್ಲಿ ನಡೆಯುವ ಘಟನೆಗಳಿಗೂ ಒಂದಕ್ಕೊಂದು ಸಂಬಂಧವೇ ಇರಲ್ಲ. ವಿಜೃಂಭತ್ಯಂಬರೇ ವಿಪ್ರ, ವಿಜೃಂಭತಿ ನಿರಂತರವಾಗಿ ಕ್ರಿಯೆಯನ್ನು ಮಾಡ್ತಾ ಇರುತ್ತೆ ಗಾಳಿ. ಕಿಮಾಶ್ಚರ್ಯ ಮತಃಪರಂ, ಇದಕ್ಕಿಂತ ಒಂದು ಅಚ್ಚರಿ ಬೇಕೇ? ಏನು ಆಶ್ಚರ್ಯ ಅಂತ ಕೇಳದಿಯಲ್ಲ ಎಲೈ ಬ್ರಾಹ್ಮಣನೇ, ಇದಕ್ಕಿಂತ ಆಶ್ಚರ್ಯ ಬೇಕೇ? ಶುಕ್ಲೋ ನಾಮಾಸಿತಪಾದೋ ಯಸ್ಯ ವಾರಿಧರೋದರೈಃ ಪಯಸೃಜತಿ ವಿವರ್ಷಾಸು ಕಿಮಾಶ್ಚರ್ಯತರಂ ತತಃ. ಇನ್ನು ಸೂರ್ಯನ ಬೆಳಕಿನಲ್ಲಿರುವ ಸೂರ್ಯನ ಕಿರಣಗಳು ಅನೇಕ ಬಣ್ಣಗಳಲ್ಲಿ ಇದೆ. ಅದರಲ್ಲಿ ಕಪ್ಪು ಒಂದು. 7 ಬಣ್ಣಗಳು ಏನಿದೆ ಅದು ಸೂರ್ಯನಿಂದ ಜಗತ್ತಿಗೆ ಕೊಡಲ್ಪಡುವ ಭಿಕ್ಷೆ. ಕಾಳಿ ಕರಾಳಿ ಚಮನೋಜವಾಚ ಅಂತ ಅಗ್ನಿಯ 7 ಜ್ವಾಲೆಗಳು ಮತ್ತೆ ಸೂರ್ಯನ 7 ಬಣ್ಣದ ಕಿರಣಗಳು ಎರಡೂ ಕೂಡ ಸೇರುವಂತೆ ಮಾಡತ್ತೆ ಯಜ್ಞ ಅಂತ ಹೇಳಿ ಮಧ್ವಾಚಾರ್ಯರು ಅಥರ್ವಣೋಪನಿಷತ್ ಭಾಷ್ಯದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಸೂರ್ಯನ ಕಪ್ಪು ಬಣ್ಣ, ಸೂರ್ಯನ ಕಪ್ಪು ಕಿರಣ ಏನಿದೆ ಅದು ವರ್ಷಾಸು ಪಯಸೃಜತಿ, ಮಳೆಗಾಲದಲ್ಲಿ ನೀರನ್ನ ನಮಗೆ ಕೊಡುತ್ತೆ. ಹೇಗೆ ವಾರಿಧರೋದರೈ, ವಾರಿಧರ ಅಂದ್ರೆ ಮೋಡ, ಮೋಡದ ಒಳಗಡೆಯಿಂದ ಮಳೆಯನ್ನು ನೀಡುತ್ತೆ. ಕಿಮಾಶ್ಚರ್ಯ ತರಂ ತತಃ, ಮಳೆಯು ಅಚ್ಚರಿಯಲ್ಲವೇ? 7 ಆಶ್ಚರ್ಯ ಅಂತಾರೆ. ಈ 7 ಆಶ್ಚರ್ಯಗಳಿಗೂ ಮಿಗಿಲಾದದ್ದು ಒಂದು ಉಂಟಲ್ಲ, ಅದಕ್ಕಿಂತ ಅದನ್ನು ನೋಡದವರದೇ ಆಶ್ಚರ್ಯ ಅಲ್ವಾ? ಮಧ್ವಾಚಾರ್ಯರು ಅವರ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ವೇದವ್ಯಾಸರನ್ನು ನೋಡುವಾಗ ಅವರೊಂದು ಮಾತು ಹೇಳ್ತಾರೆ. ಸನವಾವರಣಾಂಡದರ್ಶಿನೋ ಗೃಹ ಬುದ್ಧ್ಯಾ ಮಮ ನಿಷ್ಕುತೂಹಲಂ ಇತಿ ಚಿಂತಯತಾ ಮಹಾಧಿಯ ಪದವೀಂ ಬಾಹ್ಯಗತಾಮತೀಯುಷಾ ಅಂತ. ಸನವಾವರಣಾಂಡದರ್ಶಿನಃ, 9 ಆವರಣಗಳಿರುವ ಈ ಬ್ರಹ್ಮಾಂಡ ನನಗೆ ಮನೆಯಂತೆ, ಯಾವ ಕೌತುಕವನ್ನು ಉಂಟು ಮಾಡುವುದಿಲ್ಲ. ನೋಡಿ, ಅದಕ್ಕೆ ಅವರ ಭಾಷ್ಯದಲ್ಲಿ ಜಗತ್ತಿನ ಬಗ್ಗೆ ಹೆಚ್ಚು ಇಲ್ಲ. ಯಾಕೆ ಅಂದ್ರೆ ಅವರಿಗೆ ಜಗತ್ತಿನ ಬಗ್ಗೆ ಅವ್ರ ಆಶ್ಚರ್ಯವೇ ಅಲ್ಲ ಅವರಿಗೆ, ಇದು ನಮಗೆ ಆಶ್ಚರ್ಯ. ಅದರಿಂದ ಅವನು ಹೇಳ್ತಾನೆ, ಮಳೆ ಬೀಳೋದು ಆಶ್ಚರ್ಯ ಅಲ್ವೇ ನಿನಗೆ? ಸೂರ್ಯನಿಂದಲೇ ಮಳೆ ಆಗೋದು. ಯೋಷ್ಟಮಾಸಾಂಸ್ತು ಶುಚಿನ ವಾರುಣೇನ ಉಜ್ಜಿತಂ ಪಯಃ ಪರ್ಯಾದತ್ತೇ ಪುನಃ ಕಾಲೇ ಕಿಮಾಶ್ಚರ್ಯತರಂ ತತಃ. 4 ತಿಂಗಳುಗಳಲ್ಲಿ ಬಿಟ್ಟ ನೀರನ್ನು
8 ತಿಂಗಳ ಕಾಲ ಭೂಮಿಯ ಒಳಗಡೆಯಿಂದ ಹಿರ್ತಾನಲ್ಲ, ಇದಕ್ಕಿಂತ ಅಚ್ಚರಿ ಬೇಕೇ? ಯಸ್ಯ ತೇಜೋ ವಿಶುಷ್ಕೇಶು ನಿತ್ಯಮಾತ್ಮ ಪ್ರತಿಷ್ಠಿತಃ ಯತೋ ಬೀಜಂ ಮಹೀತೇಯಂ ಧಾರ್ಯತೆ ಸಚರಾಚರಂ. ಇವನ ಒಣಗಿದ ಕಿರಣಗಳಲ್ಲಿ ನೆಲೆಗೊಂಡ ಭೂಮಿ, ಅಂದರೆ ಒಣಗಿದ ಕಿರಣವನ್ನು ತನ್ನ ಒಳಗಡೆ ಎಳೆದುಕೊಳ್ಳುವ ಭೂಮಿ, ಎಲ್ಲದರ ಬೀಜವನ್ನ ಮೊಳಗಿಸುತ್ತಲ್ಲ, ಮೊಳಕೆ ಹಿಡಿಯುವಂತೆ ಮಾಡುತ್ತಲ್ಲ, ಅದಕ್ಕಿಂತ ಆಶ್ಚರ್ಯ ಬೇಕೇನು? ಯತ್ರ ದೇವೋ ಮಹಾಬಾಹು ಶಾಶ್ವತ ಪರಮೇಶ್ವರ ಅನಾದಿನಿಧನೋ ವಿಪ್ರ ಕಿಮಾಶ್ಚರ್ಯತರಂ ತತಃ. ಮಹಾಬಾಹು, ಜಗದಗಲ ತುಂಬಿದ ತೋಳ್ಗಳಿರುವ, ಶಾಶ್ವತಃ ಒಂದೇ ರೀತಿಯಾಗಿರುವ, ಪರಮಃ ಎಲ್ಲರಿಗೂ ಮಿಗಿಲಾದ, ಅಕ್ಷರಃ ಎಲ್ಲರ ಇಂದ್ರಿಯಗಳಲ್ಲಿ ಆಡುವ, ಅಕಾರದಿಂದ ಕ್ಷಕಾರದವರೆಗೆ ವ್ಯಾಪಿಸಿದ, ನಾಶವಿರದ, ಅನಾದಿ ನಿಧನ, ತುದಿ ಮೊದಲಿರದ ದೇವರು ನೆಲೆಗೊಂಡಿದ್ದಾನೆ ಇವನ ಕಿರಣಗಳಲ್ಲಿ ಮತ್ತು ಇವನಲ್ಲಿ. ಯತ್ರ, ಅದಕ್ಕಿಂತ ಅಚ್ಚರಿ ಬೇಡವೇ? ಆಶ್ಚರ್ಯಾಣಾಮಿಹಾಶ್ಚರ್ಯಂ ಇದಮೇಕಂತು ಮೇ ಶೃಣು ವಿಮಲೇ ಯನ್ಮಯಾ ದೃಷ್ಟಂ ಅಂಬರೇ ಸೂರ್ಯ ಸಂಶ್ರಯಾತ್ ಪುರಾ ಮಧ್ಯಾಹ್ನತಮ ಸಮಯೇ ಲೋಕಂ ತಪತಿ ಭಾಸ್ಕರೇ. ಈ ಎಲ್ಲ ಆಶ್ಚರ್ಯಕ್ಕೂ ಆಶ್ಚರ್ಯ ಒಂದು ನಾನು ಕಂಡಿದ್ದೇನೆ ನೋಡು. ಆ ನಾಗ ಹೇಳೋದು, ಈ ಯಾವ ಸೆಟ್ಟಿರುತ್ತೆ ಸೂರ್ಯನಲ್ಲಿ ಅಂತ ಹೇಳಿ ಭಾಗವತದಲ್ಲಿ 12ನೇ ಸ್ಕಂಧದಲ್ಲಿ ನಿರೂಪಣೆ ಮಾಡಿದ್ದಾರೆ. 2 ನಾಗರಿರ್ತಾರೆ, ಆಮೇಲೆ 2 ರಾಕ್ಷಸರಿರ್ತಾರೆ, ಗಂಧರ್ವರಿರ್ತಾರೆ, ಋಷಿಗಳಿರ್ತಾರೆ, ಅಪ್ಸರೆಯರಿರ್ತಾರೆ, ಸಿದ್ಧರು, ಚಾರಣರು ಎಲ್ಲ ಇರ್ತಾರೆ. ಇವರೆಲ್ಲ ಕಾಲ ನಿಯಾಮಕರು. ಮಧ್ವಾಚಾರ್ಯರು ಹೇತಿನಾಮೈವ ರಕ್ಷಃ ಅಂತ ಹೇಳ್ತಾರೆ. ಹೇತಿ ಅಂತ ಹೇಳಿ ಒಬ್ಬ ರಾಕ್ಷಸ, ಅವನು ರಾಕ್ಷಸ ದೇಹ, ಸಾತ್ವಿಕ ಜೀವ. ಅವನು ಅಲ್ಲಿ ಕಾಲನಿಯಾಮಕನಾಗಿ ಇದ್ದ. ದ್ರೌಪದಿಯನ್ನ ರಕ್ಷಣೆ ಮಾಡಿದ್ದು ಅವನ ಮೂಲಕ. ಆ ಹೇತಿ ಎನ್ನುವ ರಾಕ್ಷಸನಲ್ಲಿ ಮುಖ್ಯ ಪ್ರಾಣ ಪ್ರವೇಶ ಮಾಡಿ ಕೀಚಕನನ್ನ ಒದ್ದು ವಿಪರೀತಕ್ಕೆ ಹೋಗದಂತೆ ಮಾಡಿದ್ದವನು. ಅದೇ ಸೂರ್ಯಪ್ರೇಷಿತ ಅಂತ ಬರುತ್ತೆ. ಹುತಾಹುತಿರಿವಜ್ಯೋತಿ ವ್ಯಾಪ್ಯ ತೇಜೋ ಮರೀಚಿಭಿ ಅನಿರ್ದೇಶ್ಯೇಣ ರೂಪೇಣ ದ್ವಿತೀಯ ಇವ ಭಾಸ್ಕರ. ನಾನು ಒಮ್ಮೆ ನೋಡ್ತಾ ಇದ್ದೆ, ಒಬ್ಬ ಸೂರ್ಯನಂತೆಯೇ ಇರುವವ ಕಂಡ. ಪ್ರತ್ಯಾದಿತ್ಯ ಪ್ರತೀಕಾಶಃ ಸರ್ವತ ಪ್ರತ್ಯದೃಶ್ಯತ. ಸೂರ್ಯನಂತೆಯೇ ಇರುವ ಇನ್ನೊಂದು. ನನಗೆ ಆಶ್ಚರ್ಯ ಆಯಿತು. ವಿಮಲೇ ಯನ್ಮಯಾ ದೃಷ್ಟಂ ಅಂಬರೇ ಸೂರ್ಯ ಸಂಶ್ರಯಾತ್. ಬೆಳಕಿನಲ್ಲಿ ನಿಚ್ಚಳವಾಗಿ ಕಾಣ್ತಾ ಇದ್ದಾನೆ, ಆದರೆ ಸೂರ್ಯನಂತೆಯೇ ಕಾಂತಿ ಇದೆ. ತಸ್ಯಾಭಿಗಮನ ಪ್ರಾಪ್ತೌ ಹಸ್ತೋ ದತ್ತೋ ವಿವಸ್ವತ. ನೋಡ್ತಲೇ ಅವನು ಸೀದ ಸೂರ್ಯನ ಬಳಿಗೆ ಬಂದ. ಸೂರ್ಯ ಅವನನ್ನು ಸ್ವಾಗತಿಸಬೇಕು ಅಂತ ಹೇಳಿ ತನ್ನ ಬಲಗೈಯನ್ನು ಕೊಟ್ಟ. ತೇನಾಪಿ ದಕ್ಷಿಣೋ ಹಸ್ತಃ ತಥಾ ಪ್ರತ್ಯರ್ಚನಾರ್ಥಿನ. ಆ ಸ್ವಾಗತವನ್ನ ಚೆನ್ನಾಗಿ ಸ್ವೀಕರಿಸಿದ್ದೇನೆ ಅಂತ ಹೇಳಿ ಬಂದ ವ್ಯಕ್ತಿಯೂ ಕೂಡ ತನ್ನ ಬಲಗೈಯನ್ನ ಇತ್ತ. ತಥೋ ಭಿತ್ವೇವ ಗಗನಂ ಪ್ರವಿಷ್ಟೋ ರವಿಮಂಡಲಂ ಏಕೀಭೂತಂ ಚ ತತ್ತೇಜಃ ಕ್ಷಣೇನ ಆದಿತ್ಯತಾಂ ಗತಂ. ನೋಡ್ತಾ ಇರುವಾಗ ಆ ಇನ್ನೊಂದು ಬೆಳಕಿನ ಪುಂಜ ಸೂರ್ಯನ ಬೆಳಕಿನ ಪುಂಜದ ಒಳಗಡೆ, ಮಂಡಲದ ಒಳಗಡೆ ಹೋಗಿ ಕಣ್ಮರೆಯಾಯಿತು. ತತ್ರಣ ಸಂಶಯೋ ಜಾತಃ ತಯೋಸ್ತೇಜಸ್ಸಮಾಗಮೇ
ಅನಯೋಕ್ಷೋ ಭವೇತ್ ಸೂರ್ಯೋ ರಥಸ್ಥೋ ಯೋಯಮಾಗತಃ. ನನಗೆ ಈಗ ಡೌಟ್ ಬರಲಿಕ್ಕೆ ಶುರು ಆಯಿತು. ನಾವು ಯಾರ ಸೇವೆ ಮಾಡ್ತಾ ಇದ್ದೇವೆ? ಈಗ ರಥದಲ್ಲಿ ಮೊದಲಿಂದ ಇದ್ದ ಸೂರ್ಯನೋ ಈಗ ಬಂದು ಪ್ರವೇಶ ಮಾಡಿದವನನ್ನ ನಾವು ಪೂಜಿಸ್ತಾ ಇದ್ದೇವೋ ಅಂತ ಸಂಶಯ ಶುರು ಆಯಿತು. ತೇ ವಯಂ ಜಾತ ಸಂದೇಹ ಪರಿಯ ಪೃಚ್ಛಾಮಹೇ ರವಿಂ. ಸೀದಾ ರವಿಂ ಸೂರ್ಯನನ್ನೇ ಕೇಳಿದೆವು. ಕಯೇಚ ದಿವಮಾಕ್ರಮ್ಯ ಗತ ಸೂರ್ಯ ಇವಾಪರಃ. ಯಾರಿವನು ಬಂದದ್ದು? ಇನ್ನೊಬ್ಬ ಸೂರ್ಯನಂತೆ ಇರುವುದು ಅಂತ ಕೇಳಿದೆವು ಅನ್ನುವಲ್ಲಿಗೆ ಮೋಕ್ಷ ಧರ್ಮ ಪರ್ವದಲ್ಲಿ ಏಕಾದಶೋಧ್ಯಾಯ. ಸೂರ್ಯ ನೈಷ ದೇವೋ ನ ಗಂಧರ್ವೋ ನಾಸುರೋ ನ ಚಪನ್ನಗಃ ಉಂಚ ವೃತ್ತಿವ್ರತೆ ಸಿದ್ಧೋ ಮುನಿಸ್ತ್ವೇಚ ದಿವಂ ಗತಃ. ಆಗ ಸೂರ್ಯ ಹೇಳಿದ, ಯವನು ದೇವನೂ ಅಲ್ಲ, ಗಂಧರ್ವನೂ ಅಲ್ಲ, ಅಸುರನೂ ಅಲ್ಲ, ನಾಗನೂ ಅಲ್ಲ. ಉಂಚ ವೃತ್ತಿ ವ್ರತೋ ವಿಪ್ರಹ. ಉಂಚ ವೃತ್ತಿಯನ್ನು ಮಾಡಿದವ. ಉಂಚ ವೃತ್ತಿ ಅಂತಂದ್ರೆ ಕೆಳಗಡೆ ಬಿದ್ದ ಧಾನ್ಯವನ್ನು ತೆಗೆದು ಸಂಗ್ರಹಿಸಿ ಊಟ ಮಾಡೋದು. ಅದು ಒಂದು ಸುಮಾರು 7 ದಿವಸಕ್ಕೆ 5-6 ತುತ್ತು ಸಿಕ್ಕಿದ್ರೆ ಜಾಸ್ತಿ. ಹೊಟ್ಟೆ ತುಂಬ ಊಟ ಅಂತ ಆಗೋದೇ ಇಲ್ಲ. ಕೆಲವೊಂದು ಸುಗ್ಗಿಯಲ್ಲೇ ಆಗಬಹುದು. ಪಕ್ಷಿಗಳು ತಿಂದು ಬಿಟ್ಟಿದ್ದನ್ನ ತೆಗೆಯೋದು, ಅದು ಉಂಚವೃತ್ತಿ. ಆ ಉಂಚವೃತ್ತಿಯನ್ನ ಮಾಡಿದ ಬ್ರಾಹ್ಮಣ ಏಷ ಮೂಲ ಫಲಾಹಾರ ಶೀರ್ಣಪರ್ಣಾಚನಸ್ತಥಾ ಅಭಕ್ಷೋ ವಾಯುಭಕ್ಷಶ್ಚ ಆಸೀದ್ವಿಪ್ರಸಮಾಹಿತಃ. ಏಷ ಮೂಲ ಫಲಾಹಾರ. ಅವನು ಗೆಡ್ಡೆಯನ್ನು ತಿಂತಾ ಇದ್ದ, ಒಂದೋ ಹಣ್ಣನ್ನು ತಿಂತಾ ಇದ್ದ. ವಸ್ತುತಃ ಗೆಡ್ಡೆ ಗೆಣಸು ಅಂತ ಒಂದು ಪದ ಬಂದ್ಬಿಟ್ಟಿದೆ. ವಸ್ತುತಃ ಗೆಣಸು ಗೆಡ್ಡೆಯೇ, ಆದರೆ ನಾವು ಹಣ್ಣು ಹಂಪಲ ಅಂತ ಇದ್ದ ಹಾಗೆ. ಹಣ್ಣು ಮತ್ತೆ ಫಲ, ಕೋಟೆ ಕೊತ್ತಳ ಜೋಡಿ ಉಚಿತವಾಗಿ ಬಂದ್ಬಿಡೋದು. ಏನು ಇದೇ ಇಲ್ಲ, ಪ್ರಯೋಗ ಮಾಡೋದೇ, ಅರ್ಥ ಏನು ಅಂತ ತಿಳ್ಕೊಳ್ಳೋ ಗೋಜೆ ಇಲ್ಲ. ಅದು ಕೋಟೆ ಕೊಂತ ಅಂದ್ರೆ ಆಯುಧ. ಕೋಟೆ ಮತ್ತು ಕೊಂತವನ್ನು ಇಡುವ ಜಾಗ ಅಂದ್ರೆ ಆಯುಧ ಶಾಲೆ ಅಂತ ಅರ್ಥ. ಅದು ಕೋಟೆ ಕೊತ್ತಲಗಳನ್ನು ಕಟ್ಟೋದೆ ಒಟ್ಟು. ಅದು ಎಲ್ಲಿ ಬೇಕಾ ಬೇಡವಾ ಏನು ಯೋಚನೆಯೇ ಇಲ್ಲ. ಯಾರೋ ಒಬ್ರು ಕೇಳಿದ್ರಂತೆ ಜಿಯೋಗ್ರಫಿ ಇಲ್ಲಿ, ಶ್ರೀಲಂಕಾ ಅಂದ್ರೆ ಏನು ಅಂತ. ಭಾರತದ ಮ್ಯಾಪಿನೊಂದಿಗೆ ಬಿಡಿಸಲು ಅತ್ಯಂತ ಸುಲಭವಾದ ತ್ರಿಕೋನಾಕಾರದ ಒಂದು ಗೆರೆ ಎಂದಂತವನು. ಹಾಗಾಗಿ ಬಿಡುತ್ತೆ, ಬರೆಯೋದೆ ಸುಲಭ, ಹೇಳೋದೆ. ಮೂಲ ಫಲಾಹಾರ, ಒಂದೋ ಗೆಡ್ಡೆಯನ್ನು ಉಣ್ಣುವುದು, ಒಂದೋ ಹಣ್ಣನ್ನು ಉಣ್ಣುವುದು. ಅದರಿಂದಾಗಿ ಏಷ ಮೂಲ ಫಲಾಹಾರ ಶೀರ್ಣಪರ್ಣಾಚನಸ್ತಥಾ. ಬಿದ್ದ ಎಲೆಯನ್ನು ಉಣ್ಣುವುದು. ಮೋಕ್ಷ ಧರ್ಮ ಪರ್ವದ ಶುರುವೇ ಉಂಚವೃತ್ತಿಯಿಂದ ಶುರು ಆಗುತ್ತೆ. ಶೀರ್ಣಪರ್ಣಾಚನಸ್ತಥಾ, ಕೆಳಗಡೆ ಬಿದ್ದ ಮರದಿಂದ ಕೆಳಗಡೆ ಬಿದ್ದ ಎಲೆಯನ್ನು ಉಣ್ಣುವುದು. ಅಭಕ್ಷೋ ವಾಯುಭಕ್ಷಶ್ಚ, ನೀರು ಕುಡಿಯುವುದು. ವಾಯುಭಕ್ಷ, ಗಾಳಿಯನ್ನು ಉಣ್ಣುವುದು. ಹೀಗೆ ಬದುಕಿದವ. ಅದ್ರ ಜೊತೆಗೆ ದೇವರ ಧ್ಯಾನ ಇರಬೇಕು, ಅದು ಇಟ್ಕೊಂಡೇ ಹೇಳಿದ್ದು. ಕೇವಲ ಹಾಗೆ ಮಾಡಿದ್ರೆ ಮಾತ್ರ ಉದ್ಧಾರ ಏನೂ ಆಗಲ್ಲ. ರುಚಶ್ಚಾನೇನ ವಿಪ್ರೇಣ ಸಂಹಿತಾಂತರಭೀಷ್ಟುತಾ ಸ್ವರ್ಗದ್ವಾರ ಕೃತೋದ್ಯೋಗೋ ಏನಾಸೌ ತ್ರಿದಿವಂ ಗತಃ. ಅವನು ಬಂದ. ರುಚಶ್ಚ ಅನೇನ ವಿಪ್ರೇಣ ಸಂಹಿತಾಂತಹ ಅಭೀಷ್ಟುತಾ. ಸಂಹಿತೆಯ ಒಳಗಡೆ ಇರುವ ರುಕ್ಕನ್ನು ಹೇಳಿದ. ಇದು ಒಂದು. ಇನ್ನೊಂದು ಸಂಹಿತಾಂತಹ, ಸಂಹಿತೆಯ ಒಳಗಡೆ ಇರುವ ತತ್ವವನ್ನು ಕುರಿತು ರುಕ್ಕನ್ನು ಹೇಳಿದ ಅಂತ. ಸಂಹಿತಾಂತಹ ಅಂತನ್ನೋದು ಅಂತಃಶಬ್ದ, ದ್ವಿತೀಯ ವಿಭಕ್ತಿ ಏಕವಚನ, ಅಂತಸ್ಸು ಶಬ್ದ.
ಅಂತಹ ಅಂತರೇ ಆ ರೀತಿ ರೂಪ ಆಗುತ್ತೆ. ಅಂತರಾಹ ಅಂತಸ್ಸು ಶಬ್ದ ಈ ರೀತಿ ವ್ಯಾಖ್ಯಾನ ಹೊಂದಿದೆ. ಅದು ಸೊಗಸು ಅಂತ ಅನಿಸಿದ್ದಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲ ಅಂದ್ರೆ ಸಂಹಿತಾಂತಹ ರುಚಃ ಅಭಿಷ್ಟುತಾಹ ಏನು? ಸಂಹಿತೆ ರುಕ್ಕಿರೋದ್ರಿಂದಲೇ ಸಂಹಿತೆ ಆಗಿರೋದು. ಅದರಿಂದಾಗಿ ಸಂಹಿತಾಂತಹ ಸಂಹಿತೆಯ ಗುಟ್ಟು ಎನಿಸಿದ ತತ್ವವನ್ನ ಕುರಿತು ರುಚಃ ಅಭಿಷ್ಟುತಾಹ ಋಕ್ಕುಗಳನ್ನ ಅವನು ಚೆನ್ನಾಗಿ ಮನನ ಮಾಡಿದ್ದ, ಸ್ತೋತ್ರ ಮಾಡಿದ್ದ. ಸ್ವರ್ಗದ್ವಾರ ಕೃತೋದ್ಯೋಗ ಪರಮ ಸುಖವನ್ನ ಪಡೆಯಬೇಕು ಅಂತ ಪ್ರಯತ್ನ ಪಟ್ಟಿದ್ದ. ಏನಾಸೌ ತ್ರಿದಿವಂ ಗತಃ ಮತ್ತೆ ಇದಕ್ಕೆ ಒಂದು ಸಂವಾದ ವಿದುರ ನೀತಿಯಲ್ಲಿ ಇದೆ. ದ್ವಾವಿಮೌ ಅವರು ಸೂರ್ಯಮಂಡಲ ಭೇದಿನವು ಇಬ್ಬರು ಸೂರ್ಯಮಂಡಲವನ್ನು ಭೇದಿಸುವವರು. ಒಬ್ಬ ಪರಿವ್ರಾಡ್ ಯೋಗಯುಕ್ತಶ್ಚ ರಣೇಚ ಅಭಿಮುಖೋ ಹತಃ ಯೋಗಯುಕ್ತನಾದ ಸನ್ಯಾಸಿ, ರಣದಲ್ಲಿ ಯುದ್ಧದಲ್ಲಿ ಸತ್ತ ಯೋಧ, ಇಬ್ಬರೂ ಕೂಡ ಹಾಗೆ ಹೋಗ್ತಾರೆ. ಅದರಿಂದಾಗಿ ಸ್ವರ್ಗದ್ವಾರ ಕೃತೋದ್ಯೋಗ ಸೂರ್ಯಮಂಡಲವನ್ನು ಭೇದಿಸಿ ಮೇಲೆ ನಡೆದ. ಅಸನ್ನಿಧಿರನಾಕಾಂಕ್ಷಿ ನಿತ್ಯ ಮುಂಚ ಶಿಲಾಚನಃ ಸರ್ವಭೂತ ಹಿತೇ ಯುಕ್ತೋ ಶೇಷ ವಿಪ್ರೋ ಭುಜಂಗಮ. ಅಸನ್ನಿಧಿ ಅವನ ಹತ್ತಿರ ಕೂಡಿಟ್ಟದ್ದು ಅಂತ ಇರಲಿಲ್ಲ. ನಿಧಿ ಅಸತ್, ಅನಾಕಾಂಕ್ಷಿ ಯಾವುದನ್ನು ಬಯಸಲೂ ಇಲ್ಲ. ನಿತ್ಯಂ ಉಂಚಶಿಲ ಅಶನಃ ಉಂಚದಿಂದ ಬಂದ ಶಿಲ ಧಾನ್ಯವನ್ನ ಅಶನಃ ಉಣ್ಣುತ್ತಿದ್ದ. ಎಲ್ಲ ಭೂತಹಿತದಲ್ಲಿ ತೊಡಗಿದವ ಈ ಬ್ರಾಹ್ಮಣ. ಈ ತರಹ ಬದುಕಿ ಬ್ರಾಹ್ಮಣರಿಗೆ ಏನು ಶಾಸ್ತ್ರ ಹೇಳ್ತಾ ಇದೆ? ಯಶಸ್ವೇನ ಪ್ರಭಾವೇಣ ಸಂಪ್ರಾಪ್ತೋ ನಿರ್ಮಲಾಂ ಗತಿಂ ಸುಕೃತೇನಾಸ್ಯ ಯತ್ನೇನ ಸ್ಪೃಹಯಂತೆ ಭವದ್ವಿಧಾಃ. ತನ್ನ ಪ್ರಭಾವದಿಂದ ನಿರ್ಮಲ ಗತಿಯನ್ನು ಹೊಂದಿದ್ದಾನೆ. ಒಳ್ಳೆಯ ಪುಣ್ಯದಿಂದ ನಿಮ್ಮಂಥವರು ಇದನ್ನೇ ಬಯಸಿದ್ದೀರಾ, ಅದಕ್ಕಾಗಿ ನೀನು ಇದನ್ನೇ ಕುರಿತು ಪ್ರಶ್ನೆ ಕೇಳ್ತೀಯೋ ಏನೋ. ಅವನು ಕೇಳಿ ಬಂದದ್ದೇ ಅದು, ಶ್ರೇಯಸ್ಸಿಗೆ ದಾರಿ ಯಾವುದು ಅಂತ. ಆ ಶ್ರೇಯಸ್ಸಿಗೆ ದಾರಿ ಯಾವುದು ಅನ್ನೋದು ಅವನಿಗೆ ಬೇರೆ ಪ್ರಶ್ನೆ ಕೇಳಿದಾಗಲೂ ಇದೇ ಉತ್ತರ ಬಂತು. ಉತ್ತರ ಬರಬೇಕು ಅಂತ ಇದ್ರೆ ಏನು ಹೇಳಿದ್ರೂ ಉತ್ತರ ಆಗುತ್ತೆ. ಹೀಗೆ ಆಗಬೇಕು ಅಂತ ಇಲ್ಲ, ಎಲ್ಲೋ ಕೇಳ್ತಾ ಇದ್ದದ್ದು ಆಗಿಬಿಡತ್ತೆ. ಅದರಿಂದಾಗಿ ನೋಡಿ, ಅವನು ಕೇಳಲಿಕ್ಕೆ ಬಂದದ್ದು ಯಾವುದು, ಶ್ರೇಯಸ್ಸು ಯಾವುದು ಅಂತ. ಆದರೆ ಅವನಿಗೆ ಮಿತಿಮೀರಿದ ಕುತೂಹಲದಿಂದ ಏನು ಕೇಳಿದ, ನೀನು ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ತಿ, ಏನು ಅಚ್ಚರಿಯನ್ನು ನೋಡಿದಿ ಅಂತ. ಅವನು ಮಳೆ ಆಶ್ಚರ್ಯ ಅಲ್ವೇ, ಗಾಳಿ ಆಶ್ಚರ್ಯ ಅಲ್ವೇ, ಗಾಳಿಯಲ್ಲಿ ಹರಿಯುವ ಶಕ್ತಿ ತರಂಗಗಳು ಅಚ್ಚರಿ ಅಲ್ವೇ ಅಂತ ಹೇಳ್ತಾ, ಒಬ್ಬ ಬ್ರಾಹ್ಮಣ ಬಂದು ಸೀದಾ ಸೂರ್ಯಮಂಡಲವನ್ನು ಭೇದಿಸಿ ಹೋದ, ಶಿಲೋಂಚ ವೃತ್ತಿಯನ್ನು ಮಾಡ್ತಾ ಇದ್ದ ಅಂತ ಹೇಳಿದ. ಉತ್ತರ ಅನ್ನೋದು ದೊರಕೋದು ಹೀಗೆ. ನಹಿ ದೇವಾನ ಗಂಧರ್ವಾ ನಾಸುರಾನ ಚ ಪನ್ನಗಾ ಪ್ರಭವಂತೀಹ ಭೂತಾನಾಂ ಪ್ರಾಪ್ತಾನಾಂ ಪರಮಾಂ ಗತಿಂ. ದೇವತೆಗಳಾಗಲಿ, ಗಂಧರ್ವರಾಗಲಿ, ಅಸುರರಾಗಲಿ, ಪನ್ನಗರಾಗಲಿ, ಈ ತರಹ ಸೂರ್ಯಮಂಡಲ ಭೇದ ಸಾಧ್ಯ ಇಲ್ಲ. ಏತದೇವಂ ವಿದಂ ದೃಷ್ಟಂ ಆಶ್ಚರ್ಯಂ ತತ್ರ ಮೇ ದ್ವಿಜ ಸಂಸಿದ್ಧೋ ಮಾನುಷ ಕಶ್ಚಿತ್ ಯೋಸೌ ಸಿದ್ಧಗತಿಂ ಗತಃ. ನಾನು ನೋಡಿದ ಅತ್ಯಂತ ಅಚ್ಚರಿಗಳಲ್ಲಿ ಮಿಗಿಲಾದದ್ದು ಇದು. ಸೂರ್ಯೇಣ ತಹಿತೋ ಬ್ರಹ್ಮನ್ ಪೃಥಿವೀಂ ಪರಿವರ್ತತೆ. ಹಾಗೆ ಸಿದ್ಧನಾದವ ಸೂರ್ಯೇಣ ತಹಿತಃ, ಸೂರ್ಯನಿಂದ ಕೂಡಿಕೊಂಡು ಪೃಥಿವೀಂ ಪರಿವರ್ತತೆ, ಭೂಮಿಯನ್ನ ತಿರುಗುತ್ತಾ ಇದ್ದಾನೆ. ಅದೇ ಆಶ್ಚರ್ಯ ಅನ್ನುವಲ್ಲಿಗೆ ಮೋಕ್ಷಧರ್ಮ ಪರ್ವದಲ್ಲಿ 12ನೇ ಅಧ್ಯಾಯ. ಬ್ರಾಹ್ಮಣ ಆಶ್ಚರ್ಯಂ ನಾತ್ರ ಸಂದೇಹ ಸುಪ್ರೀತೋಸ್ಮಿ ಭುಜಂಗಮ
ಅನ್ವರ್ಥೋಪಗತೈರ್ವಾಕ್ಯೈ ಪಂಥಾನಂ ಚಾಸ್ಮಿ ದರ್ಶಿತಃ. ಇದೇನು ಆಶ್ಚರ್ಯ, ಇದರಲ್ಲಿ ಡೌಟೇ ಇಲ್ಲ. ಏಕೆಂದರೆ ಮನುಷ್ಯನೊಬ್ಬ ಸೂರ್ಯಮಂಡಲವನ್ನು ಭೇದಿಸುವುದನ್ನ ಕಣ್ಣಾರೆ ಕಂಡೆಯಲ್ಲ, ಇದಕ್ಕಿಂತ ಆಶ್ಚರ್ಯ ಒಂದುಂಟೆ? ಅನ್ವರ್ಥೋಪಗತೈರ್ವಾಕ್ಯೈ ಪಂಥಾನಂಚ ಅಸ್ಮಿ ದರ್ಶಿತಃ. ನೀನು ಹೇಳಿದ ಮಾತಿನಿಂದ ನನ್ನ ದಾರಿಯೂ ಗೊತ್ತಾಯ್ತು. ಹೇಳ್ತಾರಲ್ಲ, ಏಕಕ್ರಿಯಾದ್ಯರ್ಥಕರೀ ಬಭೂವ ಅಂತ. ಸ್ವಸ್ಥಿತೇಸ್ತು ಗಮಿಷ್ಯಾಮಿ ಸಾಧೋ ಭುಜಗ ಸತ್ತಮ ಸ್ಮರಣೀಯೋಸ್ಮಿ ಭವತ ಸಂಪ್ರೇಷಣ ನಿಯೋಜನೈ. ಆಯ್ತು, ನಾನು ಹೊರಡುತ್ತೇನೆ, ಉಪಕಾರ ಆಯಿತು ಅಂದ. ನಾಗ ಕೇಳ್ದ, ಅನುಕ್ತ್ವಾ ಮದ್ಗತಂ ಕಾರ್ಯಂ ಕ್ವೇದಾನಿ ಪ್ರಸ್ಥಿತೋ ಭವನೈ. ಯಾವ ಕೆಲಸಕ್ಕೆ ಏನು ಬಂದಿ ಅಂತಾನೆ ಹೇಳದೇನೆ, ಏನೋ ಮಾತುಕತೆ ಆಯ್ತು ಹೊರಡ್ತೀನಿ ಅಂತ ಇದೆಯಲ್ಲ. ಉಚ್ಚತಾಂ ದ್ವಿಜಯತ್ ಕಾರ್ಯಂ ಯದರ್ಥಂ ತ್ವಮಿಹಾಗತಃ. ಯಾವ ಕೆಲಸಕ್ಕಾಗಿ ಬಂದೆ? ಉಕ್ತಾನುಕ್ತೇ ತುತೆ ಕಾರ್ಯೇ ಸಮಾಮಂತ್ರ ದ್ವಿಜರಚಭಾ ಮಯಾ ಪ್ರತ್ಯಭ್ಯನುಜ್ಞಾತಃ ತಥೋ ಯಾಸ್ಯಸಿ ಬ್ರಾಹ್ಮಣ. ಅಲ್ಲ, ಹೇಳದೇ ಇರೋದನ್ನ ಹೇಳಿದೆ ಅಂತ ಹೇಳಿ, ಕೇಳದೇ ಇರೋದಕ್ಕೆ ಉತ್ತರ ಸಿಕ್ತು ಅಂತ ಹೇಳಿ ಹೊರಟೋಗ್ತಾ ಇದೆಯಲ್ಲ. ನನಗೆ ಗೊತ್ತಾಗಿ ಹೊರಡಬೇಕಲ್ವ? ಅದು ನನಗಾದ್ರೂ ಗೊತ್ತಾಗಬೇಕು ನಿನಗೇನು ಸಿಕ್ತು ಅಂತ. ಅದರಿಂದಾಗಿ ನಹಿಮಾಂ ಕೇವಲಂ ದೃಷ್ಟ್ವಾ ತ್ಯಕ್ತ್ವಾ ಪ್ರಣಯವಾನಿಹ ಗಂತುಮರ್ಹತಿ ವಿಪ್ರರ್ಚೆ ವೃಕ್ಷಮೂಲಗತೋ ಯಥಾ. ವೃಕ್ಷಮೂಲಗತಃ ಒಬ್ಬ ಮರದ ಅಡಿಗೆ ಬರ್ತಾನೆ. ಏನು ಪಡಿತಾನೋ ಮರಕ್ಕೆ ಗೊತ್ತಿಲ್ಲ, ನೆರಳು ಪಡಿತಾನೋ ಹಣ್ಣು ಪಡಿತಾನೋ ಏನು ಗೊತ್ತಿಲ್ಲ, ಎಲೆಯನ್ನು ಪಡಿತಾನೋ, ಬಂದ ಹೋದ. ಆ ರೀತಿ ಮರದ ಕೆಳಗಡೆ ನೆರಳಿನಲ್ಲಿ ಇದ್ದು ಹೊರಡುವ ರೀತಿ ನನ್ನ ಬಳಿಗೆ ಬಂದು ಪಾಸ್ ಆಗ್ತಾ ಇದೆಯಲ್ಲ, ಏನಿದು? ತ್ವಯಿತಾಹಂ ದ್ವಿಜಶ್ರೇಷ್ಠ ಭವಾನ್ ಮಯಿ ನತಂ ಚಯಃ ಲೋಕೋಯಂ ಭವತಃ ಸರ್ವಃ ಕಾ ಚಿಂತಾ ಮಯಿತೇ ನಘಾ. ನೀನು ನನ್ನಲ್ಲಿ, ನಾನು ನಿನ್ನಲ್ಲಿ, ಈ ಎಲ್ಲ ಲೋಕ ನಿನ್ನದೇ, ಇನ್ನೇನು ಚಿಂತೆ ಅಂದ. ಇದಕ್ಕೇನು ಅರ್ಥ ಮಾಡಬೇಕು? ನಿನ್ನಲ್ಲಿ ನಾನಿದ್ದೀನಿ, ನನ್ನಲ್ಲಿ ನೀನಿದಿ ಅಂತಂದ್ರೆ ಪ್ರೀತಿ ಇದೆ ಅಂತ ಅಷ್ಟೇ ಅರ್ಥ ಮಾಡಬೇಕಲ್ವಾ? ನೀನೇ ನಾನು, ನಾನೇ ನೀನು, ಮತ್ತೆ ಯಾಕೆ ಹೋಗ್ತಾ ಇದ್ದೀನಿ? ಪ್ರಶ್ನೆಯೇ ಅಸಂಗತ. ನನ್ನ ಬಗ್ಗೆ ನನಗೇ ಗೊತ್ತಿಲ್ಲ ಅಂತ ಆಗೋಗುತ್ತೆ. ಅದರಿಂದ ಇಲ್ಲಿ ಹೇಗರ್ಥವೋ ಹಾಗೆ ಈ ಕ್ಷೇತ್ರ, ಇದು ಕ್ಷೇತ್ರಜ್ಞ ಅಹಂ ಅಂತ ಕೃಷ್ಣ ಹೇಳಿದ್ದಾನೆ. ನಾನು ಕ್ಷೇತ್ರಜ್ಞ ಅಂತ. ಅಲ್ಲಿ ಅಹಂ ಅನ್ನೋದಕ್ಕೆ ಜೀವ ಮತ್ತೆ ದೇವರ ಐಕ್ಯ ಇದು ಅರ್ಥತಃ ಅರ್ಥ ಅಂತ ಹೇಳಿದ್ರೆ, ಗೀತೆಯಲ್ಲಿ ಬರುವ ಎಲ್ಲ ಅಹಂಗೂ ಇದೇ ಅರ್ಥ ಹೇಳ್ತೀರಾ? ಇಲ್ಲ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ನಾನು ಕ್ಷೇತ್ರಜ್ಞ ಅಂತ ಅದು ಕೃಷ್ಣ ಹೇಳಿದ್ದು. ಆ ನಾನು ಎಲ್ಲರೂ ಅಲ್ಲ, ನಾನು ಅಂದ್ರೆ ಅವನು. ಆ ತರಹ ಹೇಳಬೇಕಾಗುತ್ತೆ. ನಾನು ಹೇಳಿದೆ ಅಂತ ನನಗೆ ಗೊತ್ತಿರಲ್ಲ, ಇದೇ ಫಸ್ಟ್ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ? ಹೀಗಾಗಿ ಬಿಡುತ್ತೆ. ಏನು ಮಾಡೋದು? ಅದು ಯಾರಿಗೂ ಅನುಭವಕ್ಕೆ ಬಂದಿಲ್ಲ. ಏಕೆಂದರೆ ಆಚಾರ್ಯರ ಹಿಂದಿನವರಿಗೂ ಕೂಡ ಯಾರಿಗೂ ಅನುಭವಕ್ಕೆ ಬಂದಿಲ್ಲ. ಅವರು ಅದನ್ನೇ ಹೇಳೋದು. ಅದಕ್ಕಾಗಿ ಅವತ್ತಿನ ಜನ ಇದು ಯಾಕೋ ಸರಿ ಇಲ್ಲ, ಬೇರೆ ಬೇಕು ಅಂತ ಕಾಯ್ತಾ ಇದ್ರು. ಅಹಂ ಸ್ವಯಂ ಬ್ರಹ್ಮನ ಕಿಂಚಿದಸ್ತಿ ಮತ್ ಪರಂ ವಿಜೃಂಭೇತ ಯದಾ ಸ್ಫುಟಂ ಚಿತಿಹಿ. ನನಗೆ ಯಾಕೋ ಇದು ಅನುಭವಕ್ಕೆ ಬರ್ತಾ ಇಲ್ಲಪ್ಪ. ನಮ್ಮ ಗುರುಗಳು ಇದನ್ನೇ ಹೇಳಿ ಸತ್ರು ನನಗೆ, ನಾನು ನಿನಗೆ ಇದನ್ನೇ ಹೇಳಿ ಸಾಯ್ತಾ ಇದ್ದೀನಿ. ಆದರೆ ನೀನು ನಿನ್ನ ಶಿಷ್ಯರಿಗೆ ಹೇಳದೇ ಇರುವ ಪ್ರಸಂಗ ಬರಲಿ ಅಂತ ಅವರು ಹೇಳಿದ್ರು. ಎಷ್ಟು ಹೃದಯವಾದ ಸನ್ನಿವೇಶ ಅಂದ್ರೆ, ತಲೆಮಾರಿನವರೆಗೂ ಕಾದದ್ದು ಸಾರ್ಥಕ ಆಯ್ತು ಅಲ್ವಾ? ತಲೆಮಾರಿನವರೆಗೂ ಅವರು ಕಾಯ್ತಾ ಇದ್ರು ಇಂಥದ್ದೊಬ್ಬ ಬರಲಿ ಅಂತ. ಅದರಿಂದಾಗಿ ಯಾರೂ ಒಬ್ಬ
ಇಂಡಸ್ಟ್ರಿಯಲಿಸ್ಟ್ ಬರಲಿ ಅಂತ ಕಾಯೋಲ್ಲ. ಪುರಂದರದಾಸರಂತವ್ರು ಒಬ್ಬ ಬರಲಿ ಅಂತ ಕಾಯ್ತಾ ಇರುತ್ತೆ ಜನತೆಯ ತಲೆಮಾರು. ಅವ್ರು ಗೊತ್ತಿರ್ಲಿಕ್ಕಿಲ್ಲ ನಾವಿದಕ್ಕೆ ಕಾಯ್ತಾ ಇದ್ದೀವಿ ಅಂತ, ಬಂದ್ಮೇಲೆ ಸಂತೋಷ ಪಡ್ತಾರೆ. ಆದರೆ ಇದಕ್ಕಾಗಿ ಕಾಯ್ತಾ ಇರ್ತೀವಿ ಅಂತ ಗೊತ್ತಿರಲ್ಲ. ಆದರೆ ಇನ್ನೂ ಏನು ಅಂತಂದ್ರೆ ಈಗಿನ ನಮ್ಮಲ್ಲಿ ನಾರಾಯಣ ನಡಿಲ್ಲಾಯರಿಗೂ ಕೂಡ ನಮ್ಮ ಮನೆಯಲ್ಲೇ ಹುಟ್ಟಬೇಕು ಅಂತ, ಈಗಲೂ ನಮ್ಗೆ ಹುಟ್ಟಬೇಕು ಅಂತಿದೆ. ಆದರೆ ಪಕ್ಕದ ಮನೆಯಲ್ಲಿ ಹುಟ್ಟಲಿ, ನಮ್ಮಲ್ಲಿ ಒಬ್ಬ ಬರಲಿ, ಒಬ್ಬ ಪುರಂದರದಾಸರು, ಒಬ್ಬರು ಮಧ್ವಾಚಾರ ಬರಲಿ, ಆದರೆ ನಮ್ಮ ಮನೆಯಲ್ಲೂ ಪಕ್ಕದ ಮನೆಯಲ್ಲಿ ಬರಲಿ. ಹಾಗೆ ಯಾಕಂದ್ರೆ ನಮ್ಮವ್ರು 10 ಜನರ ಥರ ಇರಬೇಕು, ಎಲ್ಲರೂ ಒಪ್ಪುವ ಹಾಗೆ, ಎಲ್ಲರಿಗೂ ವಿಭಿನ್ನವಾಗಿ ನಿಂತು ಎಲ್ಲರಿಗೂ ಆಸರೆ ಕೊಡುವವ ಒಬ್ಬ ಬರಬೇಕು. ಆದರೆ ನಮ್ಮವನಂತೂ ಆಗಿರಬಾರದು. ಇದು ಯಾಕೋ ವಿಚಿತ್ರವಾದದ್ದು. ಆದರೆ ನಾರಾಯಣ ನಡಿಲಾರ್ಗ ನಮ್ಮನಲ್ಲೇ ಬರಲಿ, ನನ್ನ ಮಗನೇ ಬರಲಿ ಅಂತಂದ್ರು. ಇರಲಿ, ಯಾಕೆ ಹೇಳಿದ್ದು ಅಂತಂದ್ರೆ ತ್ವಯಿಚಾಹಂ ದ್ವಿಜಶ್ರೇಷ್ಠ ಭವಾನ್ಮಯಿ ನ ಸಂಚಯ. ನಾನು ನಿನ್ನಲ್ಲಿ, ನೀನು ನನ್ನಲ್ಲಿದ್ದೆ ಅನ್ನೋದು ಅಂದ್ರೆ ವಿಶ್ವಾಸವನ್ನು ಹೊಂದಿದ್ದೇವೆ, ಪ್ರೀತಿ ಇದೆ. ಲೋಕೋಯಂ ಭವತಃ ಸರ್ವ, ಇಡೀ ಲೋಕ ಇದು ನಿನ್ನದು, ಅಂದ್ರೆ ನೀನು ಏನು ಕೇಳಿದ್ರು ಕೊಡ್ತೀನಿ ಎನ್ನುವ ಅರ್ಥದಲ್ಲಿ ಹೇಳ್ತಾ ಇರೋದು. ಕಾಚಿಂತಾಮಯಿ, ಅದರಿಂದ ಬ್ರಾಹ್ಮಣ ಹೇಳ್ತಾನೆ, ಏವಮೇ ತನ್ಮಹಾಪ್ರಾಜ್ಞ ವಿಜ್ಞಾನಾರ್ಥಂ ಭುಜಂಗಮ ನಾತಿರಿಕ್ತಾಸ್ತ್ವಯಾ ದೇವಾ ಸರ್ವಥೇಹ ಯಥಾಗತಂ. ನಾನು ಜ್ಞಾನಕ್ಕಾಗಿ ಬಂದದ್ದು, ಜ್ಞಾನಕ್ಕಾಗಿ ಬಂದಾಗ ನೀನು ಹೇಳಿದ್ದಿ, ಏಷ ಚಾಹಂ ಸ ಏವತ್ವಂ ಏವಮೇವ ಭುಜಂಗಮ ಅಹಂ ಭವಾನ್ಶ್ಚ ಭೂತಾಶ್ಚ ಸರ್ವೇ ಸರ್ವತ್ರ ಗಾಸ್ತದಾ. ಈ ನಾನು, ಆ ನೀನು, ಹೀಗೆಯೇ. ವಿಚಿತ್ರ. ಏಷ ಚಾಹಂ ಸ ಏವತ್ವಂ ಏವಮೇವ ಭುಜಂಗಮ. ಆ ನೀನು ಅಂದ್ರೆ ಅಲ್ಲಿ ನೋಡಿದ ನೀನು, ಇಲ್ಲಿ ಇರುವ ನಾನು, ಹೀಗೆಯೇ ಅಂದ್ರೆ ಇದೇ ರೀತಿ ತತ್ವವನ್ನು ನೋಡುವವರು ಅಷ್ಟೇ. ಏವಮೇವ, ಹೀಗೆಯೇ ಅಂದ್ರೆ ನೀನು ನೋಡಿದ್ದಿ, ನನಗೆ ಉಪದೇಶ ಮಾಡಿದ್ದಿ, ನಾನು ಕೇಳಿದ್ದೇನೆ. ಹೀಗೆಯೇ ಅಂದ್ರೆ ಹಾಗೆ. ಆಸೀತ್ ತುಮೇ ಭೋಗಪತೆ ಸಂಶಯ ಪುಣ್ಯ ಸಂಚಯೇ. ಭೋಗಿಪತೆ, ನಾಗಗಳ ಒಡೆಯನೇ, ಪುಣ್ಯವಂತನಾಗಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಸಂಶಯ ಇತ್ತು. ಈಗ ನೀನು ಕೊಟ್ಟ ಉತ್ತರ ಅದಕ್ಕೆ ಆಯ್ತು. ಯೋಹ ಮುಂಚವ್ರತಂ ಸಾಧೋ ಚರಿಷ್ಯೇ ಧರ್ಮದರ್ಶಿಭಿ. ನಾನು ಇನ್ನು ಮೇಲೆ ಉಂಚವ್ರತವನ್ನು ಮಾಡುತ್ತೇನೆ, ಈಗಲೇನೆ ತೊಡಗುತ್ತೇನೆ. ಏತಮೇ ನಿಶ್ಚಯ ಸಾಧೋ ಕೃತ ಕಾರಣವತ್ತರ. ಅದನ್ನು ನಾನು ಹೇಳಿದ್ದು. ಆಮಂತ್ರಯಾಮಿ ಭದ್ರಂತೆ ಕೃತಾರ್ಥೋಸ್ಮಿ ಭುಜಂಗಮ. ನಿನ್ನನ್ನು ಕೇಳಬೇಕು ಅಂತ ಬಂದೆ, ಇದಕ್ಕೆ ನೀನು ಕೊಟ್ಟ ಉತ್ತರ ಪಡೆದು ಹೋಗ್ತಾ ಇದ್ದೇನೆ ಅಂತ ಹೇಳುವಲ್ಲಿಗೆ ತ್ರಯೋದಶ ಮೋಕ್ಷಧರ್ಮ ಪರ್ವಣಿ ತ್ರಯೋದಶ ಅಧ್ಯಾಯ ಅಂತ ಈ ಕಥೆ ಒಂದು ಸ್ವಲ್ಪ ಮುಂದುವರಿಯುತ್ತೆ. ಅದನ್ನ ಆಮೇಲೆ ನೋಡೋಣ. ಇವತ್ತು ರಘುಪ್ರೇಮ ತೀರ್ಥರ ಆರಾಧನೆ ಆದ್ದರಿಂದ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ನನಗೆ ಈಗ ಅದನ್ನೆಲ್ಲ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇರುತ್ತೆ. ನಾನು ಈಗ ಇರುವ ಭಂಡಾರಕೆರೆ ಸ್ವಾಮಿಗಳ ಜೊತೆಗೆ ಆದೋನಿಗೆ ಹೋದಾಗ ಒಂದು ಪುಸ್ತಕ ಕೊಟ್ಟರು, ರಘುಪ್ರೇಮ ತೀರ್ಥರ ಚರಿತ್ರ ಸುಮನ. ಸುಮಸೌರಭ ಅಂತ ಆಮೇಲೆ, ಅದು ಮೊದಲು ಚರಿತ್ರ ಸುಮನ ಅಷ್ಟೆ. ಹಳೆ ಪುಸ್ತಕ ಅದು, ಫಸ್ಟ್ ವರ್ಷನ್ ಕಾಣುತ್ತೆ, ಫಸ್ಟ್ ವರ್ಷನ ಸೆಕೆಂಡ್ ವರ್ಷನ್. ಆವಾಗ ಅದನ್ನು ಓದಿದಾಗ ನನಗೆ ಹೊಳಿಲೇ ಇಲ್ಲ. ಅವರನ್ನ ನೇರವಾಗಿ ಕಂಡವರಿದ್ದರೆ ಅದು ವಿದ್ಯಾಮಾನ್ಯರು, ಅವರನ್ನು ಕೇಳಬೇಕು. ಏಕೆಂದರೆ ಅವರು ಸತ್ಯಧ್ಯಾನರ ಹತ್ರ ಕಲಿಯುವಾಗ ಅವ್ರ ಬಗ್ಗೆ ಕೇಳಿರ್ತಾರೆ. ಏಕೆಂದರೆ ಸತ್ಯಧ್ಯಾನರು ಮತ್ತು ರಘುಪ್ರೇಮ ತೀರ್ಥರು ಇಬ್ಬರೂ ಸಮಕಾಲೀನರು. ಅವರನ್ನ ಕೇಳಬೇಕು, ನಿಮ್ಮ ಅಭಿಪ್ರಾಯ ಏನು ಅಂತ. ನನಗೆ ಒಮ್ಮೊಮ್ಮೆ ಅನಿಸುತ್ತೆ, ಎಷ್ಟು ಕೆಲವೊಮ್ಮೆ ಪ್ರಕೃತಿ ವಿಷಯ ತಿಳಿಸಬಾರದು ಅನ್ನಲಿಕ್ಕೆ ಸ್ವಾಮಿಗಳನ್ನಾದರೂ ಕೇಳ್ಬೋದಿತ್ತು. ನಮ್ಮ ಪೇದರ್ ಸ್ವಾಮಿಗಳನ್ನ, ನಮ್ಮ ಸ್ವಾಮಿಗಳು ಅಂದ್ರೆ ಗೊತ್ತಾಗಿತ್ತು.
ತಿಪ್ಪೇದಾರ ಸ್ವಾಮಿಗಳನ್ನಾದ್ರೂ ಕೇಳ್ಬೋದಿತ್ತು. ನೀವು ಕೇಳಿದ್ದೀರಾ ಅವ್ರ ಬಗ್ಗೆ ಅಂತ. ನಾನು ಒಬ್ಬರ ಬಗ್ಗೆ ಕೇಳಿದ್ದೆ. ಆ ಕೇಳಿದ್ದೆ ಅಂತಂದ್ರು ಆಯಿತು, ಆದರೆ ರಘುಪ್ರೇಮ ತೀರ್ಥರ ಬಗ್ಗೆ ಕೇಳಬೇಕು ಅಂತ ಅನ್ನಿಸ್ತೇ ಇಲ್ಲ. ಇನ್ನು ಕೇಳಲಿಕ್ಕಾಗಲ್ಲ. ವಿದ್ಯಾಮಾನ್ಯರನ್ನ ಕೇಳ್ಬೋದಿತ್ತು, ಯಾಕೆಂದ್ರೆ ನೇರವಾಗಿ ಒಡನಾಡಿದವರು ಸತ್ಯಧ್ಯಾನರನ್ನ ಅವ್ರ ಹತ್ರ ಕೇಳ್ಬೋದಿತ್ತು. ಅದು ಈಗ ಆಗದೆ ಇರೋ ಮಾತು. ಇತಿಹಾಸದ ಕೊಂಡಿಗಳು ಹೇಗೆ ಬಿಚ್ಚಿಕೊಳ್ಳುತ್ತವೆ, ನಮಗೆ ಸಿಗೋದಿಲ್ಲ ಅನ್ನೋದಕ್ಕೆ ಪರ್ಫೆಕ್ಟ್ ಉದಾಹರಣೆ. ರಘುಪ್ರೇಮ ತೀರ್ಥರ ಜೀವನ ಬಹಳ ಸ್ಫೂರ್ತಿಯನ್ನು ನೀಡುತ್ತೆ. ಅವರು ಒಂದು ಕಡೆ ಸುಧಾ ಪಾಠ ಕಲೀಲಿಕ್ಕೆ ಹೋಗಿರ್ತಾರೆ. ವಾಯಿ ಆಚಾರ್ಯರು ಅಂತ, ಹುಬ್ಬಳ್ಳಿಯವರು. ಅಲ್ಲಿಗೆ ಹೋಗಿದ್ದಾಗ ಬೆಳಗ್ಗೆ ಸುಧಾ ಪಾಠ ಮಾಡ್ತಾರೆ. ಆಮೇಲೆ ಸಂಜೆ ಮಧ್ಯಾಹ್ನ ಅವರು ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾರೆ. ಇವರಿಗೆ ಶಾಕ್. ಅವ್ರ ಹೆಸರು ಮುತ್ತಿಗೆ ಶ್ರೀನಿವಾಸಾಚಾರ್ಯರು ಅಂತ. ಹೋಗಿ ಕೇಳ್ತಾರೆ, ಅಲ್ಲ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಹೇಳಬೇಕಾದ ಬ್ರಾಹ್ಮಣರು ನಾವು, ಅದು ಬಿಟ್ಟು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ರಲ್ಲ, ದೇವರಲ್ಲಿ ನಂಬಿಕೆ ಇಲ್ವಾ ಅಥವಾ ಬಡ್ಡಿ ವ್ಯವಹಾರ ಮಾಡಬಹುದು ಅಂತ ಉಂಟಾ? ಎರಡರಲ್ಲಿ ಯಾವ್ದಾದ್ರು ಒಂದು. ಅದಕ್ಕೆ ಅವರು ಪುಸ್ತಕದಲ್ಲಿದ್ದದ್ದನ್ನು ಹೇಳ್ತೇವೆ, ಅದನ್ನೆಲ್ಲ ಕೇಳಲಿಕ್ಕಿಲ್ಲ ಅಂದಾಗ ಬಹಳ ಬೇಸರ ಆಯ್ತು ಅವ್ರಿಗೆ. ಇವ್ರ ಹತ್ರ ಕಲಿಯೋದು. ಅದರಿಂದಾಗಿ ಬೇಡ, ಅಷ್ಟು ಹೊತ್ತಿಗೆ ಮಲತಾಯಿಯ ದತ್ತು ತೆಗೆದುಕೊಂಡಿರ್ತಾರೆ. ಅವರದ್ದು ಕೆಲವೊಂದು ಕಿರಿಕಿರಿಗಳನ್ನು ಸಹಿಸಲಿಕ್ಕಾಗದೆ ಆಸ್ತಿ ಗೀಸ್ತಿ ಯಾವುದು ಬೇಡ ಅಂತ ಹೇಳಿ ಗೋತಾಯಿ ವೇತ ಹಾಕಿಕೊಂಡು ಹೊಟ್ಟೋಗ್ತಾರೆ. ಅಲ್ಲಿ ಮಧ್ಯಪ್ರದೇಶದ ಯಾವುದೋ ಒಂದು ಅರಣ್ಯದ ಹತ್ತಿರ ಅವರು ತಮಾಷೆ ಅಂದ್ರೆ ಲಾಹೋರು, ಕ್ವೆಟ್ಟ ಅದಕ್ಕೆಲ್ಲ ಹೋಗಿ ಬಂದ್ಬಿಡು. ಯಾಕಂದ್ರೆ ಬಿಫೋರ್ ಪಾರ್ಟಿಷನ್ ಕ್ವೆಟ್ಟಾಗೆಲ್ಲ ಹೋಗಿ ಬಂದಿದ್ದಾರೆ. ಅವ್ರು ಬರೀತಾರೆ, ಅಲ್ಲಿಗೆಲ್ಲ ಹೋಗಿ ಅಲ್ಲಿರುವ ಕ್ಷೇತ್ರಗಳಲ್ಲಿ ನೋಡಿ ಬಂದೆ ಅಂತ ಬರೀತಾರೆ. ಅಲ್ಲಿಗೆ ಹೋಗಿ ಬಂದೆ ಅಂತ ಅವರು ಹೇಳ್ಕೋತಾರೆ. ಅಲ್ಲಿ ಒಂದು ಇದರಲ್ಲಿ ಹೋಗುವಾಗ, ಎಲ್ಲಿ ಕಾಡಿನ ದಟ್ಟ ಕಾಡಿನ ಮಧ್ಯೆ ಹೋಗುವಾಗ ಒಂದು ಹಾವು ಕಚ್ಚತ್ತೆ. ಆ ಹಾವು ಕಚ್ಚಿದ್ರಿಂದ ಅವರು ಪ್ರಜ್ಞೆ ತಪ್ಪಿ ಬಿದ್ರು. ಒಬ್ಬ ಫಾರೆಸ್ಟ್ ಆಫೀಸರ್ ಅವರನ್ನು ರಕ್ಷಣೆ ಮಾಡಿದ. ಫಾರೆಸ್ಟ್ ಆಫೀಸರ್ ಅವರನ್ನು ರಕ್ಷಣೆ ಮಾಡ್ತಾನೆ. ಹಾಗೆ ಮಾಡಿದ ಮೇಲೆ ಎಚ್ಚರ ಆಯಿತು. ಎಚ್ಚರ ಆದಾಗ ಕೇಳಿದ್ರು, ನೀನೇನಪ್ಪ? ಹೌದು, ನೋಡು ದೇವರು ಹೇಗೆ ರಕ್ಷಣೆ ಮಾಡ್ತಾನೆ. ಸಿಟ್ಟು ಬಂತು ಅವನು. ನಾನು ಮಾಡ್ತಾ ಇರೋದಲ್ವ, ದೇವ್ರು ಮಾಡದ ಅಂತ ಹೆಂಗೆ ಹೇಳ್ತೀರ? ಅಪ್ಪ, ನಿನ್ನ ಒಳಗಡೆ ನಿಂತು ಅವನೇ ಮಾಡಿಸಿದ್ದು, ಅದಕ್ಕೆ ನಾನು ಹೇಳಿದೆ. ನಿಮ್ ದೇವ್ರೇನು ರಕ್ಷಣೆ ಮಾಡ್ತಾನೋ ನೋಡ್ತೇನೆ, ಈಗಲೇ ಹೊರಟು ಬಿಡ್ಬೇಕು ಅಂತಂದ್ರು. ಇನ್ನೂ ಗಾಯ ಮಾದಿಲ್ಲ. ಅವರು ಚಾಲೆಂಜ್ ಮಾಡಿದ್ರು, ದೇವರು ರಕ್ಷಣೆ ಮಾಡ್ತಾನೆ, ಇಲ್ಲೇ ಇದ್ದು ತೋರಿಸ್ತೇನೆ ಅಂತ. ನಿನ್ನ ಆಸರೆ ಬೇಡ, ಆದ್ರೆ ನಿನ್ನ ಕಣ್ಣಿಗೆ ಕಾಣುವ ಹಾಗಿರ್ತೇನೆ ಅಂತ. ಅಲ್ಲಿ ಸಮೃದ್ಧವಾಗಿ ತುಳಸಿ ಬೆಳೆದಿತ್ತು. ಆ ತುಳಸಿಯ ಮೃತ್ತಿಕೆಯನ್ನ ಕಟ್ಕೊಳ್ಳೋದು, ಜೋರಾಗಿ ಅದನ್ನ ತುಳಸಿಯ ಮೃತ್ತಿಕೆ ಪ್ಯಾಕ್, ಅದನ್ನ ಬಟ್ಟೆಯಲ್ಲಿ ಕಟ್ಕೊಂಡಿರೋದು. ಆ ಮಾಂಸ ಬಿದ್ದೋಯ್ತು, ಈ ತೊಡೆಯ ಮಾಂಸ. ಮತ್ತೆ ಬೆಳಕೋತು. ಅವನಿಗೆ ತೋರಿಸಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಸುಮ್ಮನೆ ಹೇಳೋದಲ್ಲ ಅಂತ ಹೇಳಿ ಹೋದ. ಇನ್ನೊಬ್ಬ ಬಾಗಲಕೋಟೆಯ ಒಬ್ಬ ಗೃಹಸ್ಥ ಸಂಗೋರಾಮ ಅಂತ, ಅವನು ಯಾಕೋ ಬಿಟ್ಟು ಬಂದಿದ್ದ. ಅವನಿಗೆ ಅಫೀಮಿನ ಗುಳಿಗೆಯ ಅಭ್ಯಾಸ ಇತ್ತಂತೆ, ಅಫೀಮು ತಿನ್ನೋದು. ಇವರು ಉಪದೇಶ ಮಾಡ್ತಾ ಇದ್ರು, ಬೇಡ, ಅದೆಲ್ಲ ಬೇಡ, ದೇವರು ಕೊಟ್ಟದ್ದೆಷ್ಟೋ ಅಷ್ಟು ಸಾಕು. ಅವರು ಗುಹೆಯಲ್ಲಿ ಮಲಗಿಕೊಂಡು ಹಿಟ್ಟನ್ನು ನೀರಲ್ಲಿ ಕದಡಿ ತಿಂದುಕೊಂಡು ಬದುಕಿದವರು ಒಂದು ಸ್ವಲ್ಪ ದಿವಸಗಳ ಕಾಲ. ಹಾಗೆ ಬದುಕ್ತಾ ಇದ್ದಾಗ ದೇವರ ಚಿಂತನೆ ಮಾಡ್ತಾ ಇರೋದು. ಅಲ್ಲಿ ಅವರ ಇದು ಬೆಟ್ಟಗಳನ್ನು, ಪರ್ವತಗಳನ್ನು, ಗುಹೆಗಳನ್ನು, ಕ್ರೂರ ಮೃಗಗಳನ್ನು, ಕ್ರೂರ ಮನುಷ್ಯರನ್ನ ಹೇಗೆ ಚಿಂತನೆ ಮಾಡಬೇಕು ಅಧ್ಯಾತ್ಮದಲ್ಲಿ ಅಂತ ಒಂದು ವಾಕಿಂಗ್ ಮೆಡಿಟೇಷನ್ ಅಂತ ಬೌದ್ಧರು ಮಾಡ್ತಾರೆ. ಆ ವಾಕಿಂಗ್ ಮೆಡಿಟೇಷನ್ನಿನ ಪೂರ್ವ ರೂಪ ರಘುಪ್ರೇಮ ತೀರ್ಥರದ್ದು.
ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಚಿಂತನೆ ಕ್ರಮ ಬರೀತಾರೆ. ಬಹಳ ಖುಷಿ ಆಗುವ ಸಂಗತಿ ಅದು. ವಾಕಿಂಗ್ ಮೆಡಿಟೇಷನ್ ಅಂತ ಏನಾದ್ರು ಇದ್ರೆ ಅದು ರಘುಪ್ರೇಮ ತೀರ್ಥರದ್ದು. ಅವರು ಹೋಗ್ತಾ ಇದ್ರು. ಅವರು ಹೋಗ್ತಾ ಇರುವಾಗ ಹಾಗೆ ನೋಡಿಕೊಂಡು ಅವನು ಸಂಗೋರಾಮ ಸಿಕ್ಕಿದ್ದು. ಸುಖವಾಗಿರ್ಬೇಕು, ಇದು ಹೀಗೆಲ್ಲ ಅಲ್ಲ. ಇಲ್ಲ, ಅವನಿಗೆ ಅದು ಬಿಡ್ಲಿಕ್ಕಾಗಲ್ಲ. ಇಲ್ಲ, ಬಿಡ್ಬೋದು. ಹಾಗಾದ್ರೆ ಚಾಲೆಂಜ್ ಮಾಡಿದೆ, ನಿಮಗೆ ಬಿಡ್ಲಿಕ್ಕಾದ್ರೆ ಬಿಡಿ ನೋಡೋಣ. ಹೌದೇನು ಅಂತ 1 ತಿಂಗಳು ಅವನ ಜೊತೆಗೆ ಅಫೀಮಿನ ಗುಳಿಗೆಯನ್ನು ತಗೊಂಡ್ರು. ಈಗ ಇದರ ಚಟ ನನಗೆ ಹಿಡಿದಿದೆ ಅಂತ ನಿನಗೆ ಅನ್ಸತ್ತಾ ಅಂತ ಕೇಳಿದ್ರು. ಓ, ಅನ್ಸತ್ತೆ. ಮತ್ತೆ 15 ದಿವಸ ಈಗ ಸರ್ವಥಾ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಮಾರನೇ ದಿವಸ ಬಿಟ್ಬಿಟ್ರು. ಮಾರನೇ ದಿವಸವೇ ಬಿಟ್ಟಾಯ್ತು. ಆದ್ರೆ ಅವನು ಬಿಡ್ಲಿಕ್ಕೆ ಆಗಲಿಲ್ಲ. ಒಂದು ಸ್ವಲ್ಪ ದಿವಸ ಬಿಟ್ಟು ಹಾಗೆ ಮಾಡಿದ, ಆಗಲಿಲ್ಲ. ಆಮೇಲೆ ಅವನಿಗೆ ಬೇರೆ ಉಪಾಯಗಳಿಂದ ಬಿಡಿಸಿದ್ರು, ಅದು ಬೇರೆ. ಮತ್ತೆ ಅವರು ಬಂದಾಗ ಅವನೇ ಅವ್ರ ತಾಯಿಗೆ ಹೇಳಿದ, ನೋಡಿ ಇವರೇ ಆದೋನಿ ಅವರು ಅಂತ ನೀವು ಹೇಳ್ತಾ ಇದ್ದೀರಿ. ತಿರುಪತಿಗೆ ಬಂದಿದ್ರು. ಆಮೇಲೆ ಸಿಕ್ಕಿದ್ರು. ಮತ್ತೆ ಯಥಾ ಪ್ರಕಾರ ಗೃಹಸ್ಥ ಜೀವನಕ್ಕೆ ಮರಳಿದ್ರು. 2 ಬಾರಿ ಸರ್ವಸ್ವ ದಾನ ಮಾಡಿದ್ರು. ಆಮೇಲೆ ಅವರಿಗೆ 40ನೇ ವಯಸ್ಸಿನಲ್ಲಿ ಒಬ್ಬ ಒಳ್ಳೆ ಗುರುಗಳು ಸಿಕ್ಕಿದ್ರು. ಒಳ್ಳೆ ಗುರುಗಳು ಸಿಕ್ಕ ಮೇಲೆ ನಾವು, ಅವ್ರ ಹೆಸರು ಅರಳಿಕಟ್ಟೆ ನರಸಿಂಹಾಚಾರ್ಯರು ಅಂತ. ಅವ್ರು ಹೇಳಿದ್ರು, ನಾವು ಎಲ್ಲರ ಬಯಕೆ ಅನುವ್ಯಾಖ್ಯಾನ ಪಾಠ ಮಾಡ್ತೇವೆ. ನ್ಯಾಯಸುಧಾ ಮಾಡಿಂದ ಒಬ್ಬ. ಅದಕ್ಕೆ ನಾನು ಮಾಡೋದೇ ಅನುವ್ಯಾಖ್ಯಾನ, ಬೇಕಂದ್ರೆ ಇರಬಹುದು. ಇಲ್ಲ, ಹಾಗಾದ್ರೆ ಜಯತೀರ್ಥರು ನ್ಯಾಯಸುಧಾ ಮಾಡಿದ್ದಾರೆ, ಅವರು ಮಹಾತ್ಮರಲ್ವೇನು? ಆ ಕಾಲಕ್ಕೆ ಅವರು ಬೇರೆ ಬೇರೆ ಮತಗಳನ್ನು ವಿಮರ್ಶೆ ಮಾಡಿ ಅವರು ಬರೆದದ್ದು. ಈ ಕಾಲಕ್ಕೆ ನಮಗೆ ಬೇಕಾದದ್ದು ಸಾಧನೆ. ಆ ಸಾಧನೆಗೆ ಅನುಕೂಲವಾದ ಪ್ರಶ್ನೆಗಳನ್ನು ನೀವು ಕೇಳಿದ್ರೆ ನಾನು ಉತ್ತರ ಹೇಳ್ತೀನಿ. ಬೇಗ ಬೇಗ ಪಾಠ ಮುಗಿಸೋದ್ರಲ್ಲೇ ತಾತ್ಪರ್ಯ. ಆದ್ದರಿಂದ ಶ್ಲೋಕ ಅರ್ಥ ಎರಡೇ ಹೇಳ್ಕೊಂಡು ಹೋಗೋದು. ಇದ್ದವರು ಇರಬಹುದು, ಏನಂತೀರಾ ಅಂತ ಮುತ್ಗಿ ಶ್ರೀನಿವಾಸಾಚಾರ್ಯರು ಕೇಳಿದ್ರು. ಅವ್ರು ಹೇಳಿದ್ರು, ಯಾರಿಗೆ ಏನು ಕೊಡಬೇಕು ಅಂತ ನಿಮಗೆ ಗೊತ್ತು, ನಾನು ಸಾಧನಾಧ್ಯಾಯದ ವಿಷಯವಾಗಿಯೇ ಇಲ್ಲಿ ಬಂದದ್ದು, ಅದರಿಂದ ಅದನ್ನೇ ಹೇಳಿ ಅಂತಂದ್ರು. ಆಮೇಲೆ ಅವರ ಜೀವನ ಚರಿತ್ರೆಯಲ್ಲಿ ಬೇಕಾದಷ್ಟು ಪ್ರಮೇಯಗಳ ವಿಚಾರ ಬರ್ತದೆ. ಮುಖ್ಯ ಪ್ರಾಣನಿಗೆ ಸ್ವರೂಪ ದೇಹದಲ್ಲಿ ಪ್ರವೇಶ ಇದೆಯೋ ಇಲ್ವೋ, ಆಮೇಲೆ ಕರ್ತೃತ್ವ ಯತ್ಸ್ವರೂಪವಾದದ್ದು, ಸೃಷ್ಟಿ ಮೊದಲಾದ ಕ್ರಿಯೆಗಳ ಬಗ್ಗೆ ಏನು ಎಲ್ಲ ಬರುತ್ತೆ. ಆದರೆ ಅವರ ಜೀವನ ಶೈಲಿ ಬಹಳ ವಿಚಿತ್ರ. ಆಗಿನ ಕಾಲಕ್ಕೆ ಬಹಳ ಕ್ರಾಂತಿಕಾರಿಗಳು ಅಂತ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಕ್ರಾಂತಿ. ಅವತ್ತು ಶಾಸ್ತ್ರಕ್ಕೆ ನಿಷ್ಠವಾಗಿ ನಡೆದು ತೋರಿಸಿದವರು. ತಪ್ತಮುದ್ರಾಧಾರಣೆಯ ಬಗ್ಗೆ ಮತ್ತೆ ಗ್ರಂಥಗಳ ವಿಮರ್ಶೆಯ ಬಗ್ಗೆ ಬಹಳ ನಿಷ್ಠುರವಾದ ನಡೆ ಅವರದಿತ್ತು. ಅವರ ಜೀವನ ಚರಿತ್ರೆಯನ್ನು ನಾನು ಅವಾಗ ಚಿಕ್ಕಂದಿನಲ್ಲಿ ಓದಿದ್ದು. ಮತ್ತೆ ಸಿಕ್ಕಿತ್ತು ಒಂದು ಆದೋನಿಯವ್ರ ಮನೆಯಲ್ಲೇ, ನಮ್ಮ ಡಾಕ್ಟರ್ ಇದ್ರಲ್ಲ, ಮುರಳಿ ಡಾಕ್ಟರ್, ಅವ್ರ ಮನೆಯಲ್ಲಿ ಮತ್ತೆ ಸಿಕ್ಕಿತ್ತು. ಮತ್ತೆ ಓದಲಿಕ್ಕೆ ಶುರು ಮಾಡಿದೆ. ಪ್ರತಿ ಏಕಾದಶಿ ಅದನ್ನು ಓದ್ತಾ ಇದ್ದೆ. ಪ್ರತಿ ಏಕಾದಶಿ ಅದನ್ನೊಮ್ಮೆ ನೋಡೋದು ಅಂತ. ಈಗ ವರ್ಷಕ್ಕೊಮ್ಮೆ ಆಗಿದೆ, ಅದು ಬೇರೆ. ಆದರೆ ಜೀವನದಲ್ಲಿ ಬಹಳ ಧೈರ್ಯವನ್ನು ಕೊಡುವಂತಹ, ಜೀವನದಲ್ಲಿ ಸೂಕ್ಷ್ಮತೆಯನ್ನು ಕೊಡುವಂತಹ ಒಂದು ಪುಸ್ತಕ ಅದು. ಆಮೇಲೆ ಆಚೆ ಈಚೆ ಏನೇನೋ ಸೇರ್ಕೊಂಡ್ಬಿಟ್ಟಿದೆ, ಅದನ್ನೆಲ್ಲ ತೆಗೆದು ಅದನ್ನು ಮಾತ್ರ ಓದಬೇಕು. ಏನೇನೋ ಆಗ್ಬಿಟ್ಟಿದೆ. ಅವ್ರನ್ನ ಇಂದ್ರಾವತಾರರು ಅಂತ ಹೇಳಿ ಎಲ್ಲ ಉತ್ಪ್ರೇಕ್ಷೆ ಮಾಡಿ ಅದನ್ನೆಲ್ಲ ಬಿಟ್ಟು, ಅವರು ಸ್ವಾಮಿರಾಯಾಚಾರ್ಯರು ಅಂತ ಅವ್ರ ಮಗ, ಅವರಿಗೆ ಏನು ಹೇಳಿದ್ದು ಅವ್ರು ಬರ್ಕೊಂಡು ಹೋಗಿದ್ದಷ್ಟೆ. ತಂದೆ ಹೇಳಿದ್ದನ್ನು ಬರೆದಿದ್ದಾರೆ. ಅದನ್ನು ಮಾತ್ರ ಓದಬೇಕು ಅಂತ ನನ್ನ ಅಭಿಪ್ರಾಯ. ಅದನ್ನು ಅವರ ಒಂದು ಚಿಂತನೆಯನ್ನು ಮಾಡ್ತಾ ದೇವರು ಅವರ ಮೂಲಕ ಬೇರೆ ದಾರಿಯನ್ನು ತೋರಿಸುವಂತಾಗಲಿ
ತತ್ವನಿಷ್ಠುರವಾಗಿ ಬದುಕುವಂತೆ ಅವರ ಜೀವನವನ್ನು ನಮಗೆ ತೆರೆದು ಇಟ್ಟಿದ್ದಾನೆ ದೇವರು. ಅದರಂತೆ ನಡೆಯುವಂತಾಗಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ಇವತ್ತು ದೇವರಲ್ಲಿ ಅರ್ಪಿಸ್ತೇನೆ. ನಾಳೆ ಇಲ್ಲ, ನಾಡಿದ್ರಿಂದ ಮತ್ತೆ ಇದು ಮುಂದುವರಿಯುತ್ತೆ. ಮೋಕ್ಷ ಧರ್ಮ ಪರ್ವ. ಕೃಷ್ಣಾರ್ಪಣ.